ನಂಬಿಕೆ ಇಟ್ಟು ಅಂದ್ರೆ ನಮ್ಮ ಅಕ್ಕ ನಂಬಿಕೆ ಇಟ್ಟಾಳೆ, ನಮ್ ಭಾವ ಇನ್ನೊಂದ್ ತರ ಆಲೋಚನೆ ಮಾಡ್ಕೊಂಡಿದ್ದಾರೆ. ಹ್ಮ್ ಅದು ನಾನ್ ₹1,00,000 ಅಮೌಂಟ್ ಯಾವಾಗ ತಿರುಗಿಸ್ಕೊಟ್ನೋ ಅವಾಗ ಹೊರಗಡೆ ಬಿತ್ತದು. ಹ್ಮ್ 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 ಅದು ದುಡ್ಡು ಕೊಡಕ್ ಹೋಗಿದ್ದೀನಿ ಅಣ್ಣ ಕರ್ಕೊಂಡು. ಹ್ಮ್ ಬೇರೆ ಅಕ್ಕರ್ ತಗೋ ಕೊಡ್ಸಿದ್ರು ದುಡ್ಡದು. ಹ್ಮ್ ಕೊಟ್ಬರಕಂತ ಹೋಗಿದ್ರೆ ಅವ್ರಿಗೆ ಕೊಟ್ಟು ಬರುವಾಗ ಹ್ಮ್ ಅರ್ಧ ದಾರಿಯಾಗಿ ನಿಲ್ಸ್ಬಿಟ್ಟು ಎಣ್ಣೆ ತಗೊಂಡು ಹ್ಮ್ ಅರ್ಧ ರೋಡಲ್ಲಿ ನಿಲ್ಸಿ ಎಣ್ಣೆ ಕುಡಿತಾ ನಿಂತ್ಕೊಂಡ್ಬಿಟ್ರಣ್ಣ. ಹ್ಮ್ ಅಲ್ಲ ನೀನು ನಿನ್ಗೆ ಯಾರು ಇಲ್ಲ ಅಂತೀಯಲ್ಲ, ಯಾರೋ ಇರ್ತಾರೆ, ಯಾರನ್ನ ಇರ್ಲಿ ಹೇಳು, ನಾನು ಇರ್ತೀನಿ, ನಾನು ಇದನ್ ಮಾಡ್ಕಂತೀನಿ, ನಿನ್ಗೆ ಏನ್ ಬೇಕಂದ್ರೆ ನಾನ್ ನೋಡ್ಕಂತೀನಿ ಅಂತ ನಿಂತ್ಕೊಬಿಟ್ನಣ್ಣ. ಅಂದ್ರೆ ನಿಮ್ಮ ಅಕ್ಕನ ಗಂಡ? ನಮ್ಮ ಅಕ್ಕನ್ ಗಂಡ ಅಂದ್ರೆ ಫಸ್ಟ್ಗೆ ನಮ್ಮ ಅಪ್ಪವ್ರ ಮದ್ವೆ ಮಾಡ್ಕೊಟ್ಟಿದ್ರಲ್ಲ, ನನ್ ಗಂಡ ಇದಾನಲ್ಲ ಅಣ್ಣ, ಹ್ಮ್ ಇಕ್ಲಾನ್ ಅಂತ ಹೇಳಿದ್ವಲ್ಲ, ಅವ್ರ ಅಣ್ಣ ಸದ್ಯ. ಓಹೋ. ಹ್ಮ್ ನಿಮ್ನ ಒಂದೇ ಮನೆಗೆ ಕೊಟ್ಟಿದ್ದ ಅಕ್ಕ ತಂಗಿದಿರ್ನ? ಅಕ್ಕ ತಂಗಿಯದಿರನಂದ್ರೆ ನಾವ್ ಅಕ್ಕ ತಂಗಿರೇನಲ್ಲ, ಬೇರೆ ಅವ್ರು ನಮ್ ಗಂಡ ಇದಾನಲ್ಲ ಅವ್ರ ಅಣ್ಣ ತಮ್ಗಳಿಬ್ರು. ಓಕೆ ಓಕೆ. ಹಂಗಾಯ್ತಣ್ಣ. ಅಲ್ಲಿ ಎಲ್ಲಿ ಇಟ್ಕೊಂಬಕ್ ಬರ್ತಾನಂತ ತುಂಬಾ ಭಯ ಆಗ್ಬಿಟ್ಟಿತ್ತು. ದೇವ್ರನೆಲ್ಲಾ ನೆನ್ಸಿದೆ. ನಾನ್ ಹೇಳ್ದೆ, ಇವಾಗ ನೀನ್ ಕುಡ್ದು ನನ್ ಗಾಡಿ ಹತ್ತಿಸ್ಕೊಂಡ್ ಕರ್ಕೊಂಡ್ ಹೋದ್ರೆ ನನ್ ತಮ್ಮರ್ಗೆ ಎಲ್ಲರಿಗೂ ಫೋನ್ ಮಾಡಿದ್ನಿ, ನೀನ್ ಕುಡ್ದೆಲ್ಲಾನು ಏನೋ ನನ್ ಗತಿ ಮಾಡಾಕಿದ್ರು ಕೂಡ ಅವ್ರು ನೀನ್ ಇದನ್ ಮಾಡ್ತಾರೆ. ನಮಸ್ತೆ ಅಣ್ಣ. ನಮಸ್ಕಾರನವ್ವ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಅಣ್ಣ. ಓ, ಏನ್ ಎಷ್ಟು ಖುಷಿಯಾಗಿದ್ದೀಯಲ್ಲವಾ? ಇಲ್ಲ, ಇಷ್ಟಕ್ ಮುಂಚೆ ಒಂದ್ಸರಿ ಮಾತಾಡಿದ್ದೆ, ಕಾಲ್ ಸಿಕ್ಕುತ್ತೋ ಇಲ್ಲ ಅಂತ ಮಾಡ್ದೆ. ಬಟ್ ಸಿಕ್ತು, ಅದಕ್ಕೆ ಸಂತೋಷ, ಖುಷಿ ಅಣ್ಣ. ಯಾವಾಗ ಮಾಡಿದ್ರಿ? ಅದೇ DP ಆಫ್ ಮಾಡ್ಬಿಟ್ಟಿಯಮ್ಮ ಮತ್ತೆ ನೀನು ಅಂತ ಹೇಳಿದ್ರಲ್ಲಣ್ಣ. DP? ಕರೆಂಟ್ ಆಫ್ ಮಾಡಕ್ ಹೋಗಿದ್ದೆ, ಫ್ಯಾನ್ ಆಫ್ ಮಾಡಕ್ ಹೋಗಿದ್ದೆ ಅಂದಿಕ್ಕೆ DP ಆಫ್ ಮಾಡ್ಬಿಟ್ಟಿಯಾ ನೀನು ಅಂತ ಹೇಳಿದ್ರಲ್ಲ, ನನ್ ಮಗ ನಾನು ಮಾತಾಡಿದ್ವಿ. ಓ ಓ ಓ, ಹೌದು ಹೌದು, ನಿಮ್ ಮಗ ಲಾಸ್ಟ್ ಅಲ್ಲಿ ಮಾತಾಡಿದ್ರೆ, ಹೌದಲ್ಲ? ಹೌದಣ್ಣ. ಆಯ್ತು. ಏನ್ ಕೆಲಸ ಮಾಡೋದು ನೀವು? ನಾನ್ ಟೈಲರ್ ಅಣ್ಣ. ಟೈಲರ್? ಎಸ್ ಎಸ್, ನನ್ನ ತಲೆಯಲ್ಲಿ ಬಂತು. ಹೌದು, ಟೈಲರ್. ಚೆನ್ನಾಗಿದ್ಯಾ ಅಣ್ಣ? ಬಹಳ ಚೆನ್ನಾಗಿದ್ದೀನವ್ವ. ಊಟ ನಿನ್ಗೆ ಮಾಡಿದ್ರ? ಊಟ ಮಾಡಿದ್ವಣ್ಣ. ನಿನ್ಗೆ ಹೇಳ್ಬೇಕಂತ ತುಂಬಾ ದಿವಸದಿಂದ ಕಾಲ್ ಮಾಡ್ತಾ ಇದ್ದೆ, ಸಿಗ್ತಾ ಇರ್ಲಿಲ್ಲ, ಇವತ್ ಸಿಕ್ಬಿಡ್ತು, ಅದಕ್ಕೆ ಸಂತೋಷ, ಖುಷಿ ಆಗ್ಬಿಡ್ತಣ್ಣ. ಏನ್ ಹೇಳ್ಬೇಕು ಅಂತ? ಅದೇ ಇನ್ 6 ತಿಂಗಳು ಮುಂಚೆ ಇನ್ ಮುಂದೆ 6 ತಿಂಗಳು ಚೆನ್ನಾಗಿರ್ತೀರಾ ಅಂತ ಹೇಳಿದ್ರಲ್ಲ, ನಿನ್ ಬಾಯರ್ಕೆಯಿಂದ ನಾನ್ ಹಂಗೆ ಚೆನ್ನಾಗಿದ್ದೀನಣ್ಣ. ಎಷ್ಟು ಖುಷಿ ಸಂತೋಷ ಆಗುತ್ತೆ ಅಂದ್ರೆ, ಲೈಫ್ನಾಗೆ ನನ್ಗೆ ಯಾರು ಇಲ್ಲ ಅಂದ್ಕೊಂಡವ್ರಿಗೆ ನನಗ್ ತಂದೆ ತಾಯಿ ದೇವ್ರು ಎಲ್ಲ ರೂಪ ನೀನೇ ಆಗ್ಬಿಟ್ಟೆ ಅಣ್ಣ ನಂಗೆ. ಹಾಗೇನಿಲ್ಲವ, ದೊಡ್ಡ ಮಾತು. ನೀವು ಅದಕ್ಕೆ ಆ ಸ್ಥಾನ ಕೊಟ್ಟಿದ್ದೀರಿ, ಅಥವಾ ಆ ಜ್ಞಾನಕ್ಕೆ ಮಹತ್ವ ಕೊಟ್ಟಿದ್ದೀರಿ, ಮತ್ತೆ ಹೇಳಿದ್ದಂತ ತಿದ್ದುಕೊಂಡಿದ್ದೀರಿ, ಅಥವಾ ನೀವಂತ ಶುದ್ಧ ಜೀವನ ನಡೆಸಿದ್ದೀರಿ. ದೇವ್ರು ಒಳ್ಳೇದು ಮಾಡೇ ಮಾಡ್ತಾನವ. ಏನೊಂದು ಸ್ವಲ್ಪ ತಡವಾಗಬಹುದು. ನನ್ನ ಹಾರೈಕೆ ಅಂತ ಏನೂ ಇಲ್ಲ, ಆ ನಂಬಿಕೆ ನಿಮ್ಮಲ್ಲಿ ಇತ್ತಲ್ಲ, ಅದೇ ನಿಮ್ಮನ್ನು ಕಾಪಾಡಿದೆ. ಕಾಪಾಡಿದೆ ಅಣ್ಣ. ನನ್ ಕೈಯಾಗ ₹1 ದುಡ್ಡಿರ್ಲಿಲ್ಲ, ಆದ್ರೂ ಕೂಡ ಮನೆ ತಗೊಂಡೆ. ಇವಾಗ ಮನೆ ತಗೊಂಡು ಅದು ಬಾಡಿಗೆ ಕೊಟ್ಟಿದ್ದೀನಿ. ಶಬ್ಬಾಷ್. ಮೇಲ್ಗಡೆ 3,500 ಬಾಡಿಗೆ ಕೊಟ್ಟಿದ್ದೀನಿ. ಹಾಲು, ಅಡ್ಗೆ ಮನೆ, ಬೆಡ್ರೂಮ್ ಎಲ್ಲ ಇತ್ತು. ಮತ್ತೆ ಮೇಲ್ಗಡೆ ತಿರ್ಗಾ ಮನೆ ಕಟ್ಟಿಸ್ತಾ ಇದ್ದೀನಿ ಅಣ್ಣ. ನನ್ಗೊಂದ್ ಮನೆ ಕೊಟ್ಬಿಡವ. ಇಲ್ಲ ಅಣ್ಣ, ಅದು ಅಂದ್ರೆ ಮೇಲೆ ಸಿಂಗಲ್ ರೂಮ್ ಇತ್ತು, ಅದು ಇದು ಬಾತ್ರೂಮ್ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಕಟ್ಟಿಸ್ತಾ ಇದ್ದೀನಿ. ಮನೆ ಎಷ್ಟಕ್ಕೆ ತಗೊಂಡ್ರಿ ಅಣ್ಣ? ಮನೆ ಒಂದು 6 ಲಕ್ಷ ಆಯ್ತಣ್ಣ. 6 ಲಕ್ಷ ಆಯ್ತು. ಕಟ್ಟಿರೋ ಮನೆನೆ. ಸಂತೋಷ. ನೋಡಿ, ಒಂದು ಹೆಣ್ಮಗಳಾಗಿ ಎಷ್ಟು ಕಷ್ಟ. ಪಾಪ ನಿಮ್ಮ ಕತೆ ನಂಗೆ ನೆನಪಾಗ್ತಿದೆ. ಎಷ್ಟು ಕಷ್ಟಪಟ್ಟು ಅವತ್ತು ಕರೆ ಮಾಡಿದ್ರಿ, ಅಥವಾ ಅವತ್ತಿಗೆ ಸ್ಥಿತಿ ನಿಮ್ದು ಬೇರೆ ಇತ್ತು. ನೋಡಿ ಎಷ್ಟು ನಗುತ್ತೆ. ಎಷ್ಟನೇ ಎಪಿಸೋಡ್ ಹೇಳಿ ನೀವು ಮಾತಾಡಿದ್ದು? ಅಣ್ಣ 470 ಏನೋ ಅಂತ ಹೇಳಿದ್ರಣ್ಣ ಅವತ್ತು, ನನ್ಗದ್ ಗುರ್ತೈತೆ. ಹೌದು ಹೌದು. ನೋಡಿ, ಇವತ್ತು ನಿಮ್ಮ ಮುಖದಲ್ಲಿ ಒಂದು ಸಂತೋಷ, ಮಾತಲ್ಲಿ ಒಂದು ಭರವಸೆ, ಖುಷಿ, ಏನೋ ಸಾಧಿಸಿದ ಒಂದು ಕಳೆ ನಿಮ್ಮಲ್ಲಿದೆ. ಹೌದವ, ಇದೇ ಜೀವನ. ಬಹುಶಃ ಅವತ್ತು ಏನೋ ಒಂದು ತಪ್ಪು ನಿರ್ಧಾರ ತಗೊಂಡ್ಬಿಟ್ಟಿದ್ರೆ ಇಂಥ ಅದ್ಭುತವಾದ ಜೀವನಕ್ಕೆ ನೀವು ಸಾಕ್ಷಿ ಆಗ್ತಾನೆ ಇರಲಿಲ್ಲ. ಇಲ್ಲ ಅಣ್ಣ, ನಿಮ್ ಹತ್ರ ಮಾತಾಡಿರೋದು, ನೀವ್ ಹೇಳಿರೋದು ಎಷ್ಟೋ, ಈ ಮನೆ ತಕೊಂಡ್ರು ಎಷ್ಟೋ ಸರಿ ಸಾವಿವರೆಗೂ ಬಂದೈತೆ. ಬಟ್ ನನ್ ಸಾಯಕ್ ಹೋಗಿಲ್ಲ. ಅದೇನೈತೋ ಅದಾಗ್ಲಿ ಬಿಡು, ದೇವ್ರ ಇದಾನೆ ಅಂತಂದ್ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ಅಣ್ಣ. ವೆರಿ ಗುಡ್, ವೆರಿ ಗುಡ್. ಹೌದು, ಅದು ಏಕೆಂದರೆ ಕಣ್ಣು ಮುಂದೆ ಮಗ ಇದ್ದಾಗ ನಮಗೆ ಬಹುಶಃ ಅಂತ ಆಲೋಚನೆ ಮಾಡಿ ಏನೋ ಆಯಿತು ಅಂದಾಗ ಒಬ್ರನ್ನ ಅನಾಥ ಮಾಡಿದ್ದು ಪಾಪ ಇದೆಯಲ್ಲ, ಅದು ಬಹಳ ದೊಡ್ಡ ಪಾಪ. ಅದು ತುಂಬ ಜನ್ಮಗಳು ಕಾಡುತ್ತದು.
ಹ್ಮ್ ಅಣ್ಣ ಅದು ನನ್ನ ಹತ್ರ 1 ರೂಪಾಯಿನೂ ದುಡ್ಡಿರ್ಲಿಲ್ಲ ನನ್ನ ಹತ್ರ. ನಮ್ ಅಕ್ಕ ನಮ್ ಭಾವ ಬಂದ್ರು, ಹಿಂಗ್ ಮನೆ ಐತಂತೆ ಹಿಂಗ್ ತಗೊಂತಾ ಇದಾರೆ ಅಂತ ಹೇಳ್ದೆ ನಮ್ ಅಕ್ಕಂಗೆ. ಅದಕ್ಕೆ ನಮ್ ಅಕ್ಕ ಏನಂದ್ರು, ಸರಿ ಹೇಳು ತಗ ನೋಡಣ ಅಂತ, ಹೋಗ್ ನೋಡಿ ಮಾತಾಡ್ಕೊಂಬರೋಣ ಹೇಳು, ಮಾತಾಡ್ಕೊಂಬಂದಿಡ್ಕೆ ಏನ್ ಆಗೋದಿಲ್ಲಲ್ಲ ಅಂತ ಹೇಳಿದ್ರು. ಬಟ್ ಸರಿ ಆಯ್ತು ಹೇಳು ಅಂತಂದು ಹೋದ್ವಿ ನೋಡ್ಕೊಂಡ್ ಬರೋಣ ಅಂತ. ನೋಡ್ಕೊಂಡ್ ಬರೋಣ ಅಂತ ಹೋದ್ರೆ ಅದು ಮಾತುಕತೆನೆ ಆಯ್ತು. ದೊಡ್ಡ ಮನುಷ್ಯರ್ನೆಲ್ಲ ಕುಂಡ್ರಸ್ಕೊಂಡ್ವಿ, ಮಾತಾಡಿದ್ವಿ, ಅದ್ ರೇಟ್ ಸೆಟ್ ಆಯ್ತು. 2 ತಿಂಗ್ಳಿಗೆ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ವಿ, ಎಲ್ಲ ಇದಾಯ್ತು. ಅಮೌಂಟ್ ಕೊಟ್ಟು ಎಲ್ಲ ತಕೊಂಡ್ ಆದ್ಮೇಲೆ ಮತ್ತೆ ನಾನು ಲೋನ್ ಅಪ್ಲೈ ಮಾಡಿ ನಮ್ಮ ಮಾಮರ್ಗೆ ರಿಟರ್ನ್ ಸಾಲ ಕೊಟ್ಟೆ. ಅವರು 2,70,000 ಕೊಟ್ಟಿದ್ರಣ್ಣ. ಅವ್ರ ಧರ್ಮಕ್ ನಮಗ್ ಕೊಟ್ಟಿದಾರಲ್ಲ, ತಂದೆ ಸ್ಥಾನದಾಗ ನಿಂತ್ಕೊಂಡು ಅವ್ರ ಸಾಲ ನಾವ್ ತೀರಿಸ್ಬೇಕು. ಅಂದ್ರೆ ನಮ್ ದೊಡ್ಡ ಮಾವ ಅವ್ರು ಕೊಡ್ಬೇಡ ಅವಳಿಗೆ, ಅವಳು ಏನ್ ತೀರಿಸ್ತಾಳೆ, ಯಾತ್ರೆಗೂ ತೀರಿಸ್ತಾಳೆ, ಕೊಡ್ಬೇಡ ಅಂತ ಅವ್ರು ಹೇಳಿದ್ರು. ಅವ್ರ ಹಂಗ ಹೇಳಿಕ್ಕೆ ಇವ್ರು ಕೊಟ್ಟಿದ್ದಾರೆ, ನಂಬಿಕೆ ಇಟ್ಕೊಟ್ಟಿದ್ರು. ನಂಬಿಕೆ ಇಟ್ಟು ಅಂದ್ರೆ ನಮ್ಮ ಅಕ್ಕ ನಂಬಿಕೆ ಇಟ್ಟಾಳೆ. ನಮ್ ಭಾವ ಇನ್ನೊಂದ್ ತರ ಆಲೋಚನೆ ಮಾಡ್ಕೊಂಡಿದ್ದಾರೆ. ಅದು ನಾನ್ ₹1,00,000 ಅಮೌಂಟ್ ಯಾವಾಗ ತಿರುಗಿಸ್ಕೊಟ್ನ ಅವಾಗ ಹೊರಗಡೆ ಬಿತ್ತದು. ಅದು ದುಡ್ಡು ಕೊಡಕ್ ಹೋಗಿದ್ದೀನಿ ಅಣ್ಣ ಕರ್ಕೊಂಡು. ಬೇರೆ ಅಕ್ಕವ್ರ ತಗೋ ಕೊಡ್ಸಿದ್ರು ದುಡ್ಡು. ಅದು ಕೊಟ್ಬರಕಂತ ಹೋಗಿದ್ರೆ ಅವ್ರಿಗೆ ಕೊಟ್ಟು ಬರುವಾಗ ಅರ್ಧ ದಾರಿಯಾಗಿ ನಿಲ್ಸ್ಬಿಟ್ಟು ಎಣ್ಣೆ ತಗೊಂಡು ಅರ್ಧ ರೋಡಲ್ಲಿ ನಿಲ್ಸಿ ಎಣ್ಣೆ ಕುಡಿತಾ ನಿಂತ್ಕೊಂಡ್ಬಿಟ್ರಣ್ಣ. ಅಲ್ಲ ನೀನು ನಿನ್ಗೆ ಯಾರು ಇಲ್ಲ ಅಂತೀಯಲ್ಲ, ಯಾರೋ ಇರ್ತಾರೆ, ಯಾರನ್ನ ಇರ್ಲಿ ಹೇಳು, ನಾನು ಇರ್ತೀನಿ, ನಾನು ಇದನ್ ಮಾಡ್ಕೊಂತೀನಿ, ನಿನ್ಗೆ ಏನ್ ಬೇಕಂದ್ರೆ ನಾನ್ ನೋಡ್ಕೊಂತೀನಿ ಅಂತ ನಿಂತ್ಕೊಬಿಟ್ ನನ್ನ. ಅಂದ್ರೆ ನಿಮ್ಮ ಅಕ್ಕನ್ ಗಂಡ? ನಮ್ಮ ಅಕ್ಕನ್ ಗಂಡ ಅಂದ್ರೆ ಫಸ್ಟ್ ಗೆ ನಮ್ಮ ಅಪ್ಪವ್ರ ಮದ್ವೆ ಮಾಡ್ಕೊಟ್ಟಿದ್ರಲ್ಲ, ನನ್ ಗಂಡ ಇದಾನಲ್ಲ ಅಣ್ಣ, ಇಕ್ಲಾನ್ ಅಂತ ಹೇಳಿದ್ವಲ್ಲ, ಅವ್ರ ಅಣ್ಣ ಸದ್ಯ. ನಿಮ್ನ ಒಂದೇ ಮನೆ ಕೊಟ್ಟಿದ್ದ ಅಕ್ಕ ತಂಗಿದಿರ್ನ? ಅಕ್ಕ ತಂಗಿದಿರನಂದ್ರೆ ನಾವ್ ಅಕ್ಕ ತಂಗಿರೇನಲ್ಲ, ಬೇರೆ. ಅವ್ರು ನಮ್ ಗಂಡ ಇದಾನಲ್ಲ, ಅವ್ರ ಅಣ್ಣ ತಮ್ಗಳಿಬ್ರು. ಹಂಗಾಯ್ತಣ್ಣ. ಅಲ್ಲಿ ಎಲ್ಲಿ ಇಟ್ಕೊಂಬಕ್ ಬರ್ತಾನಂತ ತುಂಬಾ ಭಯ ಆಗ್ಬಿಟ್ಟಿತ್ತು. ದೇವ್ರನೆಲ್ಲಾ ನೆನ್ಸಿದೆ. ನಾನ್ ಹೇಳ್ದೆ, ಇವಾಗ ನೀನ್ ಕುಡ್ದು ನನ್ ಗಾಡಿ ಹತ್ತಿಸ್ಕೊಂಡ್ ಕರ್ಕೊಂಡ್ ಹೋದ್ರೆ ನನ್ ತಮ್ಮರ್ಗೆ ಎಲ್ಲರಿಗೂ ಫೋನ್ ಮಾಡಿದ್ನಿ, ನೀನ್ ಕುಡ್ದೆಲ್ಲ ಏನೋ ನನ್ ಗತಿ ಮಾಡಾಕಿದ್ರು ಕೂಡ ಅವ್ರು ನಿನ್ ಇದನ್ ಮಾಡ್ತಾರೆ. ನೀನ್ ಕುಡ್ದಿದಿ ಅಂದ್ರೆ ನಾನ್ ನಿನ್ ಗಾಡಿ ಹತ್ತಲ್ಲ. ಇಲ್ಲಿ ಕೈ ಅಡ್ಡ ಇಕ್ಕಿ ಯಾರ ಗಡೆಗಾದ್ರೂ ಹೋಗಿ ಅಲ್ಲಿಂದ ಊರ್ಗೋಗಿ ಆ ಊರ್ಗೋಗಿ ನನ್ಗೆ ಹೋಗೋ ಅಷ್ಟು ಶಕ್ತಿ ಐತೆ ಓದಿಲ್ದಿದ್ರು ಅಂತ ಹೇಳ್ದೆ. ಅದು ಕುಡಿಯೋದನ್ನ ಬಿಸಿ ಅಟ್ಬಿಟ್ಟು ಕರ್ಕೊಂಡ್ ಬಂದ್ರು. ತಿರ್ಗಾ ಇನ್ನೇನ್ ನೆಕ್ಸ್ಟ್ ಇನ್ನೊಂದ್ ದೂರ್ ಬರುತ್ತೆ ಅನ್ನುವಾಗ ತಿರ್ಗಾ ಒಂತ ಸೈಡ್ಗೆ ಹಾಕ್ಬಿಟ್ರಣ್ಣ ಗಾಡಿನ. ಸೈಡ್ಗೆ ಹಾಕ್ಬಿಟ್ಟು ಅವ್ರು ಪಾಸ್ಕ್ ಹೋಗ್ ಬಂದು ಮತ್ತೆ ಹಿಡ್ಕಣಕ್ಕೆ ಬರ್ತಾ ಇದಾರೆ ಅಡ್ವೆಗೆ. ಒಬ್ಳೇ ಇದೀನಿ, ಫೋನ್ ಕೈಯಲ್ಲೈತೆ. ಶಿವ ಪರಮಾತ್ಮ ಮಾರಜ್ಜಿ ಏನ್ ಮಾಡ್ಲಪ್ಪ ಅಂತ ಅಳು ಬಂದೈತೆ. ನಾನ್ ಇವಾಗ ಹತ್ರ ನನ್ನ ಅದನ್ನೇ ಅಡ್ವರ್ಟೈಸ್ ಮಾಡ್ಕೊಂಡ್ಬಿಡ್ತಾನಂತ ಹೇಳ್ಬಿಟ್ಟು ದೇವ್ರ ಅದೇನಿಕ್ಕೆ ಅದಾಗ್ಬಿಟ್ಲಿ ಅಂದ್ಕೊಂಡು ದೇವ್ರ ನೆನ್ಸ್ಕೊಂಡು ನಿನ್ನ ನೆನೆಸ್ಕೊಂಡು ಸ್ವಾಮಿ ಅಂತ ಇದ್ದೆ. ಅಷ್ಟಾಗೆ ನನ್ ತಮ್ಮ ಕಾಲ್ ಮಾಡಿದಾಣ. ನೋಡು ನನ್ ತಮ್ಮ ಕಾಲ್ ಮಾಡಿದಾನೆ, ಕಾಲ್ ಪಿಟ್ ಮಾಡ್ತೀನಿ, ಕರೆಕ್ಟ್ ನಾನ್ ಊರಿಗೆ ಕರ್ಕೊಂಡ್ ಹೋದ್ರೆ ಸರಿ, ಇಲ್ಲಾಂದ್ರೆ ಅವ್ನ್ಗೆ ಇವಾಗ ಇನ್ನೊಬ್ರು ಇದ್ರಲ್ಲ ಅಣ್ಣ ಅಂತ ಹೇಳ್ಕೊಂತ ಇದ್ದನ್ನಲ್ಲ, ಅವ್ನಿಗೆ ಫೋನ್ ಮಾಡ್ತೀನಿ, ಅವ್ನ್ ಬಂದ್ ಕರ್ಕೊಂಡ್ ಹೋಗ್ತಾನೆ ಅಂತ ಹೇಳ್ದೆ. ನಾವು ಫೋನ್ ಆನ್ ಮಾಡ್ಬಿಟ್ಟು, ಅಪ್ಪಿ ನಾನು ಮಾಮ ದುಡ್ಡು ಕಟ್ಟೋಗಕ್ ಕಟ್ಟಿದ್ವಿ, ಅಸಲ್ ಕಟ್ಟಿದ್ವಿ, ಬಡ್ಡಿ ಕಟ್ಟಿಲ್ಲ ಅಂತ. ಅಲ್ಲಿಂದ ನಮ್ಮೂರ್ ಬರೋವರ್ಗು ನೀನ್ ಹಿಂಗೆ ಮಾತಾಡ್ತಾ ಇರಪ್ಪಿ, ಸ್ವಲ್ಪ ಹೊತ್ತು ತಲೆ ನೈತೈತೆ ನನ್ಗೆ, ಯಾಕೋ ನಾನ್ ಹೇಳಕ್ ಅಷ್ಟೇ ಎಲ್ಲ ನೀನ್ ಕೇಳ್ತಾ ಇರು ಅಂತ ಹೇಳ್ದೆ. ಇದೇ ದುಡ್ಡಿನ ಬಗ್ಗೆನೇ ಮಾತಾಡ್ಕ ಬಂದೆ ನಾನು, ಏನೊಂದು ಹೇಳ್ದಂಗೆ. ಅಷ್ಟು ಕಾಪಾಡಿದ ನನ್ನ ದೇವ್ರ ನನ್ನ. ಅದಾದ್ಮೇಲೆ ಅವರು ಪಶ್ಚಾತ್ತಾಪ ಬಂತ ಅವ್ರಿಗೆ? ಬರ್ಲಿಲ್ಲಣ್ಣ. ಫೋನ್ ಮಾಡ್ತಾರೆ, ಫೋನ್ ಮಾಡ್ದಾಗ ಬಿಡು ಅವ್ರ ತಪ್ಪು ಅವ್ರು ತಿಳ್ಕೊಂಡಿದಾರೆ, ನಾನ್ ಫೋನ್ ಎತ್ತದಂಗೆ ಇರೋದ್ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಫೋನ್ ಎತ್ತಿದ್ರೆ ಮಾತಾಡ್ದಂಗೆ ಸುಮ್ನೆ ಇರ್ತಾರೆ. ತಿರ್ಗಾ ಅದು ಹೋಗ್ಲಿ ಬಿಡು ಅಂದೆ. ತಿರ್ಗಾ ನಾನು ಶಾಪ್ ಇಟ್ಟಿದ್ದೀನಿ ಅಂದ್ನಲ್ಲ, ಆ ಶಾಪ್ ಹತ್ರನೇ ಬರ್ತಾರೆ. ಬಂದಾಗ ಇವಾಗ ನಮ್ ಮನೆ ಬಾಗ್ಲಿ ಬಂದವ್ರನ್ನ ನಾವ್ ಮಾತಾಡಿಸ್ಬೇಕಣ್ಣ. ಅವ್ರ ಬಾಯಿಂದ ಏನ್ ಬರುತ್ತೋ ನಮಗ್ ಗೊತ್ತಿಲ್ಲ, ನಾವ್ ಒಳ್ಳೇದೇ ಮಾಡ್ಬೇಕಲ್ವಾ. ಮಾಮ ಕುತ್ಕ, ಚೆನ್ನಾಗಿದ್ಯಾ ಅಕ್ಕ, ಚೆನ್ನಾಗೈತಾ ಅಂದ್ರೆ ಬಂದು ಮರ್ಯಾದೆ ಕುತ್ಕೊಂಡು ಹೋಗ್ಬೇಕಲ್ಲ. ಬಂದು ನಿಂತ್ಕೊಂಡು ಅದೇ ಹೋಗ್ತಾರೆ. ಅಲ್ಲ ನಮ್ ಶಾಪ್ ಮುಂದೆನೆ 10-12 ಸರಿ ಅಡ್ಡಾಡ್ತಾರೆ. ಅಕ್ಕಪಕ್ಕ ಶಾಪ್ದವ್ರಿಗೆ ಏನ್ ಅನ್ಕೊಂತಾರೆ, ಅವ್ರ ಬಾವ ಅವ ಮನೆ ಕೊಡ್ಸಿದ, ಜೊತೆ ಕರ್ಕೊಂಡ್ ಹೋದ, ಎಲ್ಲ ಮಾಡ್ದ, ಇವಾಗ ಯಾಕೆ ಇಲ್ಲೇ ತಿರುಗ್ತಾನೆ ಅನ್ಕಮಲ್ಲ. ಎಷ್ಟು ನಿಷ್ಠೂರ ಮಾಡಕ್ ಬರ್ತಾ ಇದಾರಣ್ಣ. ಬಟ್ ಇಲ್ಲಿ ಇದು ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಆ ಭಾವನೆ ಅವಾಗ ಒಂದಿದ್ದ ಅಥವಾ ಈ ಮುಂಚೆ ಅದೇನಾದ್ರು ನಿಮಗೆ ಸೂಚನೆ ಇತ್ತ?
ಇಲ್ಲ ಮುಂಚೆ ಇರ್ಲಿಲ್ಲ ಅಣ್ಣ. ನನಗ್ ಮುಂಚೆ ಹಿಂಗೈತ್ ಅಂದಿದ್ರೆ 20 ಲಕ್ಷ ಅಲ್ಲ, ನಾನು 50 ಲಕ್ಷ ಕೊಡ್ತಾನೆ ಅನ್ನೋದ್ ಗೊತ್ತಿದ್ರು ಕೂಡನ ನನ್ ಹೆಜ್ಜೆ ಕೂಡ ಇಕ್ತಿರ್ಲಿಲ್ಲ, ನಾನ್ ತಕೊಂತಿರ್ಲಿಲ್ಲ. ಏನಂದ್ರು ಗೊತ್ತಾ ಅವತ್ತಿನ ದಿನ, ನನ್ ತಮ್ಮನ್ ಮಕ್ಳಾದ್ರೇನು ನನ್ ಮಕ್ಳಾದ್ರೇನು ನನ್ಗೊಂದ್ ಸ್ಥಾಯಿ ಕೊಡ್ತೀನಿ ಅಂತಂದ್ರು. ಮನೆ ಕೊಡ್ಸಾದ್ಮೇಕೆ ಏನಂತಾರೆ, ನಿನ್ ನಳೆ ಬರ್ದಾಗೂ ಈ ಮನೆ ಕಟ್ಟಕ್ ಆಗ್ತಿರ್ಲಿಲ್ಲ, ನಿನ್ ನಳೆ ಬರ್ದಾಗೂ ಈ ಮನೆ ಕಟ್ಟಕ್ ಆಗ್ತಿರ್ಲಿಲ್ಲ ಅಂದಿರೋದ್ಕೆ ₹1,00,000 ಸಾಲ ಅವ್ರಿಗೂನು ಕೊಟ್ಟಿದ್ದೀನಿ. ಮೇಲೆ 2 ರೂಮ್ ಕಟ್ಟಿಸ್ತಾ ಇದ್ದೀನಿ, ಬಾತ್ರೂಮ್, ಬಚ್ಚಡ್ ರೂಮ್, ಬೆಡ್ರೂಮ್ ಎಲ್ಲ ಕಟ್ಟಿಸ್ತಾ ಇದೀನಿ. ನಾನ್ ಲೋನ್ ಚೀಟಿಗಳು ಮಾಡ್ಕೊಂಡು 2 ಲಕ್ಷ ತಿರ್ಗಾ ಇವಾಗ ಲೋನ್ ಅಪ್ಲೈ ಮಾಡಿದೀನಿ. ಆ 1.5 ಲಕ್ಷ ಇವಾಗ ಮೊನ್ನೆ 1 ಲಕ್ಷ ಕೊಟ್ಟಿದೀನಿ. ತಿರ್ಗಾ 1.5 ಲಕ್ಷನ ಅವ್ರಿಗೆ ಕೊಟ್ಬಿಟ್ಟು ಮೇಲ್ ರೂಮ್ ಕಟ್ಟಿಸ್ಬೇಕಂತಾನೆ ಮಾಡ್ತಾ ಇದೀನಿ ಅಣ್ಣ. ನನ್ನ ಶಾಪ್ ಇಕ್ಕೊಂಡು ಕೂಡನ ಇವಾಗ ಬೆಳಿಗ್ಗೆ ಟೈಮ್ ಆಗ್ಲಿ, ಬೆಳಿಗ್ಗೆ 5 ಗಂಟೆಗೆ ಎದ್ದೋಗಿ ಟೀ ಮಾಡ್ಕೊಂಡು ಒಂದ್ ಸ್ವಲ್ಪ 12 ಗಂಟೆವರೆಗೂ ಅದ್ರಾಗೂ ಒಂದ್ 500,000 ಬರುತ್ತೆ. ಹಂಗ್ ಮಾಡ್ಕೊಂಡು ಇದನ್ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ನಾನು ಈಗ ಏನೇನ್ ಕೆಲಸ ಮಾಡ್ತೀಯವ ನೀನು? ಆ ಏನೇನ್ ಕೆಲಸ ಮಾಡ್ತೀಯವ? ಇಲ್ಲ, ನಾನು ಟೈಲರ್ ಕೆಲಸ ಮಾಡ್ತಾ ಇದ್ನಣ್ಣ. ಅದು ಹಬ್ಬ ಸೀಸನ್ ಆದ್ರೆ ಬಟ್ಟೆ ಸಿಕ್ಕಾಬಟ್ಟೆ ಬರ್ತವೆ. ಒಂದ್ ದಿವ್ಸಕ್ಕೆ 1,500 2,000 ಮಾಡ್ತೀನಿ ಹಬ್ಬ ಸೀಸನ್ ಆದ್ರೆ. ಹಬ್ಬ ಸೀಸನ್ ಇಲ್ಲ ಅಂದ್ರೆ ಬರೇ 500 600 ಹಂಗ್ ಮಾಡ್ತೀನಿ. ಅಂದ್ರೆ ಮಿಷಿನ್ ಮನೇಲಿ ಇದ್ದೇ ಇರುತ್ತದು, ಅದು ಆರ್ಡರ್ ಬಂದಂಗ ನೀವು ಹೊಲ್ಕೊಳ್ತೀರಾ? ಇಲ್ಲ, ನಾನ್ ಸಪ್ರೇಟ್ ಶಾಪೇ ಮಾಡ್ಬಿಟ್ಟಿದೀನಿ ಹೊರಗಡೆ. ಗೊತ್ತು. ನೀವು ಒಂದಿಬ್ರಿಗೆ ಏನು ಕಲ್ಸ್ಕೊಟ್ಟಿದ್ದೀರಾ ಅಥವಾ ಕೆಲ್ಸನೂ ಕೊಟ್ಟಿದ್ದೀರಾ ಅಂತ ಹೇಳಿ? ನಾನು ಇಬ್ರಿಗಲ್ಲ, ಒಂದು 20 ಜನಕ್ಕೆ ಹಂಗ್ ಕಲ್ಸ್ಕೊಟ್ಬಿಟ್ಟಿದೀನಿ ಅಣ್ಣ. ಹೇಳಿದ್ರಲ್ವಾ? ಹೌದು. ಅದು ಹಂಗಾಗ್ಬಿಡ್ತಾ, ಹಂಗ್ ಕಟ್ಕೊಂಡಿದಿನ, ಹಂಗ್ ಕೊಡೋಣ ಅಂತ ಅಂದ್ಕೊಂಡಿದಿನ. ನಾನ್ ಮಾಡಿದ್ ತಪ್ಪ ಅಣ್ಣ. ನಾನು ಇದೆಲ್ಲ ಮಾಡ್ತಾ ಇರೋ ತಪ್ಪನ್ನ ಸರಿನೋ ನನಗೆ ಅರ್ಥ ಆಗ್ತಾ ಇಲ್ಲ. ತಪ್ಪು ಹೇಗವಾಗುತ್ತೆ ಅಂದ್ರೆ, ಈ ಇಂತಹದ್ದೊಂದು ರಿಸ್ಕ್ ತಗೊಂಡು ಇಂಥವ್ರ ಮುಂದೆ ನೀನ್ ಜನ್ಮದಲ್ಲಿ ಇಂಥ ಮನೆ ಕಟ್ಲಿಕ್ಕೆ ಆಗಲ್ಲ ಅನ್ನೋ ಈ ಮಾತು ಬಂದ ಮೇಲಂತೂ ನೀನ್ ಸುಮ್ಮನೆ ಇರಬಾರ್ದು. ಅಂಡ್ ಹಂಗಂತ ಹುಚ್ಚು ರಿಸ್ಕು ಅಥವಾ ಹುಚ್ಚುತನದ ಕೆಲಸವನ್ನೇನು ನೀನು ಮಾಡ್ತಾ ಇಲ್ಲ, ಅಥವಾ ಇವ್ರ ಮೇಲಿನ ಹಠಕ್ಕೋಸ್ಕರ ಆಗದೆ ಇರೋದನ್ನು ಮೈ ಮೇಲೆ ಹೇಳ್ಕೊಂಡಿಲ್ಲ. ಬಟ್ ಇವತ್ತಿನವರೆಗೂ ಆ ವಿಚಾರದಲ್ಲಿ ಏನೇನು ವಹಿಸ್ಕೊಂಡಿದ್ದಿ, ಹೆಗಲ ಮೇಲೆ ಹಾಕೊಂಡಿದ್ದಿ, ನಿನಗೆ ಶಕ್ತಿ ಇದೆಯಾ ಅನ್ನೋ ಎಲ್ಲ ಯೋಚನೆ ಮಾಡಿದೀಯ, ಹೌದಲ್ಲ? ಹೌದಣ್ಣ, ಮಾಡ್ತಾ ಇದ್ದೀನಿ. ಹಾಗಾಗಿ ಈಗ ಏನು ಮಾಡಿದ್ದೀಯ ಅಷ್ಟರಲ್ಲೇ ಮುಂದುವರಿಸು, ಅದೇನು ತಪ್ಪಿಲ್ಲ. ಮತ್ತೆ ಇನ್ನು ಮುಂದೆ ಇವ್ರ ಮೇಲೆ ಯಾವ ಹಠಕ್ಕೂ ಎಕ್ಸ್ಟ್ರಾ ಇನ್ನೇನೋ ಮಾಡ್ಲಿಕ್ಕೆ ಹೋಗ್ಬೇಡ. ಒಂದು ಹೆಣ್ಮಗಳಾಗಿ ಇಷ್ಟೆಲ್ಲ ಒಂಟಿತನದ ಹೋರಾಟ ಮಾಡಿಕೊಂಡು ಈಗೇನು ಮಾಡಿದೆಯಲ್ಲವ, ಇಷ್ಟೇ ನಿನ್ನ ಜನ್ಮಕ್ಕೆ ದೊಡ್ಡ ಸಾಧನೆ, ಆಯ್ತಾ? ಇಲ್ಲಿಂದ ಆಚೆಗೆ ಅದನ್ನು ತೀರಿಸೋ ಪ್ರಯತ್ನ ಮಾಡಷ್ಟೇ. ಈಗ ಬಾಡಿಗೆ ಕೊಟ್ಟಿದೀಯ, ಅದು ಬಾಡಿಗೆ ಬರುತ್ತೆ. ಇಲ್ಲಿ ಅಕ್ಕ ಗಂಡ ಅಥವಾ ಅಕ್ಕ ಇವ್ರ ವಿಚಾರವಾಗಿಯೂ ಅಷ್ಟೇ, ಏನ್ ತಗೊಂಡಿದೀಯ ಯಾರ ಋಣದಲ್ಲೂ ನೀನಿಲ್ಲ ಅಲ್ವಾ? ಅದನ್ನೇನ್ ಕೊಡ್ಬೇಕು ಕೊಟ್ಟಿದೀಯ. ಬಟ್ ಅಕ್ಕನ ಗಂಡ ಒಂದು ಶೀಲದ ವಿಚಾರ ಅಂತ, ವ್ಯಕ್ತಿತ್ವ ಅಥವಾ ನನ್ನ ನಡತೆ ವಿಚಾರ ಅಂತ ಬಂದಾಗ, ನಾನು ಸಂಬಂಧಗಳನ್ನ ಕೆಲವೊಮ್ಮೆ ಕಳ್ಕೊಂಡ್ರು ಪರವಾಗಿಲ್ಲ, ನಿಷ್ಠೂರವಾಗಿರ್ಬೇಕು. ಬೇಡ ಅಂದ್ರೆ ಬೇಡ, ಆಗಲ್ಲ. ಈಗ ಅದನ್ನು ಊರೆಲ್ಲ ಸಾರ್ಕೊಂಡು ಬಾ ಅಂತ ನಾನು ಹೇಳಲ್ಲ. ಬಟ್ ಜನ ಏನು ಅಂದ್ಕೊಂಡು ಒಳಿ ಕರೆಯೋದು, ಒಮ್ಮೆ ಬುದ್ಧಿ ಗೊತ್ತಾದ್ಮೇಲೆ ಅವ್ರು ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಬಂದ್ರ ಅದು ಬೇರೆ. ಇವರೇ ಬಂದು ಏನೋ ಮನೆಗೆ ಬರೋರು ಅವ್ರನ್ನ ಕಂಟ್ರೋಲ್ ಮಾಡಿದೀನಿ ಅಂತ ಅದು ಸಿಟ್ಟು. ಇವಾಗ ಮನೆಗೆ ಅಸಲ್ ಬರೋದೇ ಇಲ್ಲ, ಅಂಗಡಿ ಹತ್ರ ಬರ್ತಾರೆ, ಬಿಡು ಬರ್ಲಿ ಅಂತ ಕರೆದ್. ಮೊನ್ನೆ ದಿವಸ ತಿರ್ಗಾ ಬಂದಿದ್ರಣ್ಣ, ನನ್ ಬಾ ಅಂತಾನು ಕರೀಲಿಲ್ಲ, ಸುಮ್ನೆ ಆಗ್ಬಿಟ್ಟೆ. ಯಾಕೆ? ಇವಾಗ 1 ಸರಿ ಬೆಲೆ ಕೊಟ್ಟಿದ್ವಿ, 2 ಸರಿ ಕೊಟ್ಟಿದ್ವಿ, 3ನೇ ಸರಿ ಆ ಬೆಲೆಗೆ ಅರ್ಥನೇ ಇಲ್ಲ ಅಂದಾಗ ನಾವ್ ಬಿಟ್ಬಿಡ್ಬೇಕಷ್ಟೇ. ಅಲ್ಲಿ ದ್ವೇಷ ಬೆಳೆಯೋದಿಕ್ಕೆ ಅವಕಾಶ ಮಾಡಿಕೊಡಬೇಡ. ಯಥಾವತ್ ಅವ್ರು ಬರೋದನ್ನ ನೀನ್ ನಿಲ್ಸೋಕಾಗಲ್ಲ, ಆದ್ರೆ ನಾನ್ ಕರೆಯೋದನ್ನ ನಿಲ್ಲಿಸಬಹುದಲ್ವಾ? ತೀರಾ ನೋಡು ನಿನ್ ತಂಗಿ ನನ್ನನ್ನು ಹೊಳಿ ಕರೀತಾ ಇಲ್ಲ, ಹಂಗೆ ಹಿಂಗೆ ಅಂತ ಅವ್ರು ಅದನ್ನ ದೊಡ್ಡದು ಮಾಡಲ್ಲ. ಯಾಕೆ? ಹಂಗ ಮಾಡಿದ್ರೆ ಎಲ್ಲ ಆಚೆ ಬರುತ್ತೆ ಅಂತ ಅವ್ರಿಗೂ ಗೊತ್ತು. ದುಡ್ಡು ಕೊಟ್ಟಿರೋದು ಕೂಡ ಅಣ್ಣ, ಒಂದು ಪತ್ರನೂ ಬರ್ಸ್ಕೊಂಡಿಲ್ಲ, ಒಂದ್ ಪತ್ರನೂ ಕೊಟ್ಟಿಲ್ಲ. ಇವಾಗ ನನಗ್ ದುಡ್ಡೇ ಕೊಟ್ಟಿಲ್ಲ ಅಂತ ಎತ್ತಕಿದ್ರು ಕೂಡ 3 ಲಕ್ಷ ದುಡ್ಡುನು ಅವ್ರ ಹೋಗ್ತವೆ. ನಾನ್ ನಿಯತ್ತಿಂದ ಅಣ್ಣ, ಅವ್ರದ್ದು 1 ರೂಪಾಯಿ ಕೂಡ ನನಗ್ ಬೇಡ, ಹಂಗೆ ಕಟ್ಕೊಂಡ್ ಹೋಗ್ತೀನಿ ಅಣ್ಣ ನಾನು. ಹಂಗೆ ಆಗ್ಬೇಕು. ಒಂದ್ ವೇಳೆ ನೀನು ಪತ್ರ ಬರ್ಕೊಟ್ಟಿಲ್ಲ ಅಂತ ಯಾಮಾರ್ಸಿದ್ರೆ ಅದ್ರ 10ರಷ್ಟು ನೀನು ಮುಂತಿರ್ತೀಯ ಆಸ್ಪತ್ರೆಗೆ. ತೀರದು ಬೇಡ, ಅವ್ರಿಗೆ ಕೊಟ್ಟು ನಮ್ಮ ಅಕ್ಕನ ಎದುರಿಗೆ ತಗೊಂಡೋಗಿ ಕೊಟ್ಟಿದ್ದೀನಿ ಮೊನ್ನೆ ನಾನು. ಆಯ್ತು, ಆ ವಿಚಾರದಲ್ಲಿ ನೀನೊಬ್ಳು ಧೀರೆ, ಅದರಲ್ಲಿ ಸಾಹಸಿ ತರ ನೀನು ಬದುಕಿದೀಯವ. ನಿನ್ ಬದುಕಿ ಅಷ್ಟು ಅದ್ಭುತ. ಆವತ್ತಿಗೆ ಆ ಕತೆ ಕೇಳಬೇಕಾದ್ರೂ ಹಂಗೆ ಅನ್ಸಿದ್ದು, ಇವತ್ತಿಗೂ ನೀನು ಹಾಗೆ ಇನ್ನೂ ಅದ್ಭುತವಾಗಿ ಬೆಳೀತಾ ಇದ್ದೀಯ. ಯಾರ ಕಣ್ಣಾದ್ರೂ ಎಲ್ಲಾದ್ರೂ ಏನಾದ್ರೂ ಬೀಳಲಿ, ಆದರೆ ಎಲ್ಲೂ
ದೊಡ್ಡಸ್ತಿಗೆ ತೋರಿಸ್ಕೊಳಕ್ ಹೋಗ್ಬೇಡ ಅಥವಾ ಚಿಕ್ಕೋಳು ಅಂತ ಕುಗ್ಗೋಕೆ ಹೋಗ್ಬೇಡ. ಏನು ನಡೀತಾ ಇತ್ತು, ಇನ್ನೂ 3 ಅಂತಸ್ತು ಕಟ್ಟಿದ್ರು ನಿನ್ನ ಕೆಲಸ ನೀನು ಮಾಡಿಕೊಂಡು ನಾನಾಯಿತು ನನ್ನ ಜೀವನ ಆಯಿತು ಅಂತ ಇರೋದು ಕಲಿ. ನಮ್ಮ ಮಗುವಿನ ಭವಿಷ್ಯವನ್ನ ಉತ್ತಮ ಮಾಡೋದು ಅಂದ್ರೆ ಅರ್ಥ ಇನ್ನೊಂದಷ್ಟು ಸೈಡ್ ತಾಣೋದು ಅಂತಲ್ಲ. ನಾನು ತಾಯಿಯಾಗಿ ನನ್ನ ಸ್ಥಾನಮಾನ ಮಕ್ಕಳ ಮೇಲೆ ಪ್ರಭಾವ ಬೀರೇ ಅವರು ಭಾವಂಕುಟ್ಟೆ ಏನೇನೋ ಇದ್ಲು ಕಣಪ್ಪ ಅಂತ ಅಂದರೆ ಒಂದು ವೇಳೆ ನಿನ್ನ ಮಗನಿಗೆ ನೀನು 10 ಅಂತಸ್ತು ಸೈಟ್ ಮನೆ ಕಟ್ಟಿಕೊಟ್ರೆ ಏನು ಬಂತು? ಇಲ್ಲ ಅಣ್ಣ, ನನ್ ಮಗನ್ಗೆ ವಿಷಯ ಏನು ತಿಳಿಸಿಲ್ಲ. ಅನಂತಪುರದಾಗ ಹೋಗ್ತಾ ಇದ್ದಾನೆ ಇವಾಗ ಕಾಲೇಜಿಗೆ. ಪ್ರತಿ ಒಂದ್ ದಿವಸ ನಿಮ್ ವಿಡಿಯೋಸ್ ಎಲ್ಲಾ ಕಳ್ಸಿದ್ರು ನೋಡ್ತಾನೆ. ಯಾರ ವಿಷಯನು ಏನು ಬೇಡಮ್ಮ, ನಾವ್ ದುಡ್ದಿದ್ವ, ನಾವ್ ನೆಮ್ಮದಿಯಾಗಿದ್ವ. 2 ವರ್ಷ ಅಮ್ಮ ನಾನ್ ಓದು ಅದ್ ಮುಗ್ದಾಗ ತಿಂಗಳು ಅವ್ರಿಗೆ 17 ವರ್ಷ ಇರ್ಬೇಕು ಸರ್. ಫಸ್ಟ್ ಇಯರ್ ಕಾಲೇಜಿಗೆ ಸೇರ್ಸಿದೀನಿ. ಅನಂತಪುರದಾಗ ಓದ್ತಾ ಇದಾರೆ, ದೂರ ಓದ್ತಾ ಇದಾರೆ. ನಾನ್ ಇರತಕ್ಕೂ ನನ್ ಮಗ ಓದೋದ್ಕು 140 ಕಿಲೋಮೀಟರ್ ದೂರ ಹಾಕಿದೀನಿ ನಾನು. ಆಯ್ತು, ಮಕ್ಕಳು ಕಷ್ಟ ನೋಡಿದ್ದಾರೆ ಅಥವಾ ಆ ಮಾತು ಅನ್ಬೇಕು ಅಂದ್ರೆ ಮಕ್ಕಳಲ್ಲಿ ಏನು ನಿಮ್ಮ ಪರವಾದ ಅಥವಾ ನಿಮಗೋಸ್ಕರನೇ ನಿಮ್ಮ ಕಷ್ಟ ತೀರ್ಲಿಕ್ಕೆ ಏನು ಆ ಕಡು ಕಷ್ಟಗಳಿಂದ ಹೊರಬರ್ಲಿಕ್ಕೆ ಇಂಥ ಮಕ್ಕಳು ಜನಿಸಿರ್ತಾರೆ. ಅದೇನೇ ಇರಲಿ, ಮಕ್ಕಳಿಗೆ ಏನು ಶಿಕ್ಷಣ ಕೊಡಬೇಕು ಕೊಟ್ಟಿದೀಯವ. ನೀನು ಇಲ್ಲೊಬ್ರು ತಾಯಿಯಾಗಿ ಬಿಡು ಹಿಂಗಾಯ್ತು ಬಿಡು ನನ್ನ ಜೀವನ ಮುಗೀತು ಅಂತ ಕೈ ಕಟ್ಟು ಕೂತಿಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿದ್ದೀಯ ಇವತ್ತಿಗೆ. ಈಗ ನೋಡಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಾನು ಏನೋ ಮಾಡಿಕೊಂಡು ತಪ್ಪು ದಾರಿಲಿ ಇರ್ಬೋದಿತ್ತು, ಅಂತ ಅವಕಾಶಗಳಿತ್ತು. ಆದರೆ ನಾನು ಧರ್ಮಕ್ಕೆ ಹೆದರಬೇಕು. ಯಾವ ಮನುಷ್ಯನಿಗೆ ಹೆದರಿ ಅಥವಾ ಭಯ ಪಡೋದು, ಒಳಗಡೆ ದುರ್ಬುದ್ಧಿ ಇದೆ, ಬಟ್ ಯಾರೋ ಏನೋ ಅಂದವ್ರು ತಡಿಯಪ್ಪ ಅಂದುಕೊಂಡು ಸುಮ್ಮನಿದ್ರೆ ಅದು ಒಂದು ಪಾಪವೇ. ಆದ್ರೆ ಮನಸ್ಸು ಯಾರು ಅನ್ಲಿ ಬಿಡ್ಲಿ, ಇದು ತಪ್ಪು ಅಂದ್ರೆ ತಪ್ಪು. ಅಯ್ಯೋ ಅನ್ನಕ್ಕೆ ಸಾರ ಹಾಕಳಪ್ಪ, ವಿಷ ಹಾಕಂಬೇಡ ಅಂತ ಯಾರೋ ಹೇಳ್ಬಿಟ್ಟು ನನಗೆ ಎಚ್ಚರಿಸ್ಬೇಕಾ? ವಿಷ ಅದರಿಂದ ಸಾಯ್ತೀನಿ ಅಂತ ನನಗೆ ಗೊತ್ತಿರ್ಬೇಕಲ್ಲ. ಯಾರು ಹೇಳಿದ್ರು ಅಂತ ಅಲ್ಲ, ಹೇಳಲಿಲ್ಲ ಅಂತಲೂ ಅಲ್ಲ. ನನ್ನ ಬುದ್ಧಿ ನನ್ನ ಕೈಲಿರ್ಬೇಕು. ಹೌದಪ್ಪ, ಕೆಟ್ಟ ದಾರಿಲಿ ಹೋದ್ರೆ ಒಳ್ಳೇದಾಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಒಂದು ವೇಳೆ ಇದಾದ ಮೇಲೆ ಒಂದೆಲ್ಲೋ ತಪ್ಪು ಆಯ್ತು ಅಂದ್ರು ಕೂಡ ಅವಾಗ ಅಕ್ಕನ ಗಂಡನೇ ಮೊದ್ಲು ಬರೋದು, ನನಗೆ ಗೊತ್ತಿದ್ದವಳೆ ಎಂತವಳೆ ಅಂತ. ಯಾಕೆ ಆತನಿಗೆ ನೀನು ಸ್ಪಂದಿಸಿಲ್ಲ. ಆಡ್ಕೊಳ್ಳೋರು ಮುಂದೆ ಬಾಯಿಗೆ ಆಹಾರ ಆಗ್ಬಿಡ್ತಿ, ಕಾಲ್ ಕಸ ಆಗ್ಬಿಡ್ತೀಯ. ಇರ್ಲಿ, ಭಗವಂತ ನಿಮ್ಮ ದುಡಿಮೆಗೆ ಕೂಲಿ ಕೊಟ್ಟಿದ್ದಾನೆ, ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಇಬ್ರು ಹೆಣ್ಮಕ್ಳು ಬರೋರು, ಮದ್ವೆ ಆಗಿಲ್ದರು ನಮ್ಮ ಶಾಪ್ಗೆ. ಅವರಿಗೆ 3 ತಿಂಗಳು ಕಳ್ಸಿದೆ. 3 ತಿಂಗಳು ಒಂದ್ ಹುಡುಗಿ ನಂಬಿಕೆಗೆ ಇದ್ಲು. ನನ್ನ ಅವಳಿಗೆ ಏನ್ ಮಾಡಿದ್ನಂದ್ರೆ, ನೀನ್ ಮಾಡ್ಕೊಂತಿದ್ಯಾ, ತಿಂತಾ ಇದೀಯಾ, ನೀನು ಏನಾದ್ರು ಚೆನ್ನಾಗಿ తెలివి ಐತೆ ಮಾಡ್ಕಂದೆ. ಅಕ್ಕ ನನ್ಗೆ ಇಂಥ ಶಾಪ್ ಓಪನ್ ಮಾಡ್ಬೇಕು ಅಂದ್ಕೊಂಡಿದೀನಿ ಅಕ್ಕ ಅಂತ ಅಂದ್ರು. ಸರಿ ಹೇಳಂತಂದು ನಾನೇ ಶಾಪ್ ಮಾತಾಡಿ, ನಾನೇ ಅಡ್ವಾನ್ಸ್ ಮಾತಾಡಿ, ನಾನೇ ಎಲ್ಲ ಇದನ್ ಮಾಡ್ಕೊಟ್ಟೆ ಅವರಿಗೆ. ಮತ್ತೆ ರ್ಯಾಕ್ಸ್ ಪ್ರತಿಯೊಂದು ನಾನೇ ತರ್ಸ್ಕೊಟ್ಟೆ. ನಾನ್ ತರ್ಸ್ಕೊಟ್ಟಾಗ ಅಲ್ಲೇವರೆಗೂ ಚೆನ್ನಾಗಿದ್ದು, ತಿರ್ಗಾ ಇದ್ದಕ್ಕಿದ್ದಂಗೆ ಮಾತಾಡ್ಸ್ದಂಗ ಆಗ್ಬಿಟ್ರಣ. ಯಾಕಂಗಾದ್ರು ಅಂದ್ರೆ ಅದಕ್ಕೊಂದ್ ಕಾರಣ ಐತೆ. ಅವ್ರು ಅಂಗಡಿ ಹತ್ರ ಗಂಡ್ ಮಕ್ಳು ಬಂದ್ ಕುತ್ಕೊಂಡವ್ರು, ಕಾಲೇಜ್ ಹುಡುಗರು. ನನ್ ತಮ್ಮ ಅಂತ ಹೇಳಿ ಆ ಕಡೆ ಒಬ್ರನ್ನ ಈ ಕಡೆ ಒಬ್ರನ್ನ ಕುಂಡ್ರಸ್ಕೊಂಡವ್ರು. ನಾನಮ್ಮ ಅದು ಪದ್ಧತಿ ಅಲ್ಲ, ತಮ್ಮ ಆಗ್ಲಿ ಅಣ್ಣ ಆಗ್ಲಿ ಮಾತಾಡಿಸ್ಬೇಕು, ಕಳಿಸ್ಬೇಕು, ಹಂಗ್ ಕುಂಡ್ರಸ್ಕೋಬೇಡ, ಹಂಗ್ ಇದನ್ ಮಾಡ್ಬೇಡ. ನಾವು ಶಾಪ್ ಹೆಣ್ಮಕ್ಳು ಹೊರಗಡೆ ಬಂದ್ ದುಡಿತಾ ಇದೀವಿ ಅಂದ್ರೆ ನಾವ್ ಹೆಂಗಿರ್ಬೇಕು, ನಮ್ ಕಾಲ್ ಮೇಲೆ ನಾವು. ನೀನ್ ಬಂದೇಳೆ ಶಾಪ್ ಓಪನ್ ಮಾಡಿ ನಮ್ ಅಂಗಡಿಗ್ ಬಾ, ನೀನು ಕೆಲ್ಸ ಮಾಡ್ಕ, ಈ ಅಂಗಡಿ ಮಾಡ್ದಾಗ್ಲಿಂದ ಕೆಲ್ಸ ಮಾಡಲ್ಲ ಅಂತ ಬೈದೆ ಅಣ್ಣ. ಒಳ್ಳೆ ಮತ್ತೆ ಅಲ್ಲ ಅಣ್ಣ, ಅದು ಬೈದಿದ್ದೇನ್ ತಪ್ಪಿಲ್ಲ. ಅದಕ್ಕೆ ಬೇರೆ ಹುಡ್ಗಿ ಹೋಗಿ ತಿರ್ಗಾ ಹುಡ್ಗಿಗೆ ಏನೇನೋ ಹೇಳೈತೆ, ಹಂಗೆ ಹಿಂಗೆ ಅಂತ. ಹಂಗಂತ ಹೇಳಿದ್ಮೇಲೆ ಒಂದಿನ ಬಂದ್ಬಿಟ್ಟು, ಬಾರೆ ಗೋಪಿ ತಿನ್ನಕ್ ಹೋಗೋಣ ಇಬ್ರುನು ಅಂತ ಕರೆದ್ರು. ಎಲ್ಲಿಗೆ? ಗೋಪಿ ತಿನ್ನಕ್ಕೆ ಅಂದ್ರೆ ಹೊರ್ಗಡೆ ಹೋಗೋಣ ಬಾ, ಏನೋ ತಿಂದು ಬರಕ್ಕೆ ಅಂತ. ಇನ್ನ ಒಂದ್ ಹುಡ್ಗಿಗೆ ಅಪ್ಪ ಇಲ್ಲ, ಅಮ್ಮ ಒಂದೇ ಇರೋದು. ಫ್ರೆಂಡ್ ಅವ್ರು ಮಗಳು ನನಗೆ. ಅವ್ರ ಹತ್ರ ದುಡ್ಡು 1 ರೂಪಾಯಿ ದುಡ್ಡು ಇಸ್ಕೊಂಡಂಗನು, ನೀನು ನನ್ ಮಗಳಾಗಿ ನಾನ್ ಕಲಿಸ್ತಾ ಇದೀನಿ, ನಾನ್ ಹೆಂಗೆ ನನ್ ಕಾಲ್ ಮೇಲೆ ನಿಂತಿದ್ನೋ ಅದೇ ತರ ನೀವ್ ನಿಲ್ರಿ. ನಾಳೆ ಹೊತ್ತೇ ನಿಮ್ ಗಂಡ್ರ ಕೈ ಬಿಟ್ರುನು ನೀವ್ ಮಾಡ್ಕೊಂಡ್ ತಿನ್ನೋಷ್ಟು ಶಕ್ತಿ ಇರ್ಬೇಕು ನಿಮ್ಗೆ. ನಾನ್ ಸತ್ರು ನನ್ನ ಹೆಸರು ಉಳಿಸ್ರಿ ನೀವು ಅಂತ ಹೇಳ್ದೆ. ಹಂಗ ಹೇಳಿದ್ಕೆ ಅವ್ರು ದಿನ ಬಂದು ಹುಡ್ಗರ ಅಲ್ಲಿಗ್ ಬಾ ಇಲ್ಲಿಗ್ ಬಾ ಹೋಗೋಣ ಅಂತ ಹೊರ್ಗಡೆ ಎಲ್ಲ ಹೋದ್ರು. ನನ್ಗೆಲ್ಲ ಗೊತ್ತಾಯ್ತು. ರೋಡಲ್ಲಿ ಏನೋ ಲೈನಿಂಗ್ ತರಕಂತಂದು ಹೋಗಿದ್ರೆ ಯಾರೋ ಒಂದ್ ಹುಡ್ಗ ಬಂದು ಒಂದೇಟು ಹೊತ್ಕೊಂಡ್ ಹೋಗ್ಬಿಟ್ಟಿದಾನಂತೆ ಹುಡ್ಗಿನ.
ಆ ಹುಡ್ಗಿ ಲವ್ ಮಾಡ್ತಾ ಇತ್ತಲ್ಲ ಆ ಹುಡ್ಗಿ ಏನ್ ಮಾಡೈತೆ ಇವಾಗ ಕೊಚ್ಚೆ ಮ್ಯಾಕ್ಸ್ ಹಿಡಿದ್ರೆ ಕೊಚ್ಚೆ ಐತಂತ ನಾವ್ ಸೈಡ್ಗೆ ಹೋಗ್ಬೇಕಾಗ್ಲಿ ಆ ಕೊಚ್ಚೆ ನಮ್ ಮ್ಯಾಕ್ಸ್ ಹಿಡಿದೈತಂತ ಅದ್ರಾಗ ಬಿದ್ದು ಒಳ್ಳಾಡಿದ್ರೆ ನಮ್ಗೆ ಜಾಸ್ತಿ ಅಂಟುತ್ತಲ್ಲ ಅಣ್ಣ. ಹ್ಮ್ 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 ಹ್ಮ್. ಆ ಹುಡ್ಗಿ ಏನ್ ಮಾಡೈತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೈತೆ ಅವ್ರ ಅಮ್ಮರನ್ ಕರ್ಕೊಂಡೋಗಿ. ಯಾಕೆ? ಅವ್ನ್ ಬಂದ ನನ್ನ ಒದ್ದ ಈ ತರ ಇದನ್ ಮಾಡ್ದ ಅಂತ ಏನೇನೋ ಹೋಗಿ ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ಕೊಟ್ಟೈತೆ. ಯಾರೋ ಅಪರಿಚಿತ ಒದ್ದಿರೋದು? ಯಾರೋ ಒದ್ದಿರೋದು ಒಟ್ಟಿಗೆ ಆ ಹುಡ್ಗಿನ ಹಿಂಗ್ ಟಚ್ ಮಾಡ್ಕೊಂಡ್ ಹೋಗ್ಯಾರ ಗಾಡಿಯಾಗ ಹೋಗುವಾಗ. ಅಂದ್ರೆ ಬಾಯ್ ಫ್ರೆಂಡ್ ಜೊತೆ ಹೋದಾಗ್ಲಾ? ಅಲ್ಲ ಇಬ್ರು ಹುಡುಗಿಯರು ರೋಡಲ್ಲಿ ನಡ್ಕೊಂಡ್ ಹೋಗ್ತಾ ಇದ್ರಲ್ಲ. ಓಕೆ ಓಕೆ ಓಕೆ, ಅವಾಗ ಯಾರೋ ಬಂದು ಆ ರೀತಿ ಮಾಡಿರೋದು. ಅಂದ್ರೆ ಯಾರೋ ಬೇರೆಯವ್ರಲ್ಲ, ಈ ಹುಡ್ಗಿ ಲವ್ ಮಾಡೋ ಹುಡ್ಗನೇ ಆ ತರ ಮಾಡಿರೋದು. ಓಹೋ. ಅದೇ ಇವಾಗ ಜಗಳ ಬಂದಿರ್ತಾವಲ್ಲ ಅಣ್ಣ ಲವರ್ಸ್ ಮಧ್ಯ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದಾ? ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೊಂದ್ ವಾರ ಆದ್ರೂ ನನಗ್ ಗೊತ್ತಿಲ್ಲ. ಮಾಮೂಲಾಗೆ ಬರ್ತಾ ಇದಾರೆ, ಹೇಳಿಲ್ಲ ಅವ್ರಿಬ್ರುನು. ಬೇರೆ ನನ್ ಹಿಂಗಂತ ಕೇಳಿದ್ರು. ದೇವ್ರೇ ಅವ್ರಿಬ್ರುನು ದೂರ ಮಾಡಿದ್ನಣ್ಣ ನನ್ಗೆ. ನಾನೇನ್ ಬರ್ಬೇಡ್ರಿ ಅಂತಂದ್ ಕೂಡ ಅನ್ಲಿಲ್ಲ. ಒಳ್ಳೆಯವ್ರಿಗೆ ದೇವ್ರ ನಿಯತ್ತಿಂದ ಇರ್ತಾನಂತಾರಲ್ಲ, ಅವ್ರೇ ಮಾತಾಡ್ಸಂಗಾದ್ರು ಹಂಗೆ ಸೈಲೆಂಟ್ ಆಗ್ಬಿಟ್ಟೆ. ತಿರ್ಗಾ ನಾನ್ ಅಂಗಡಿ ಮಾಡ್ಕೊಟ್ಟೆ, ನಾನ್ ಇವಳಿಗೆ ಎಲ್ಲಾ ತಂದ್ಕೊಟ್ಟೆ, ಇವಳು ನನ್ನನ್ನೇ ಮಾತಾಡ್ಸ್ತಾ ಇಲ್ಲ, ನನ್ ಶತ್ರು ಮಾಡ್ಕೊಂಡಿಲ್ಲ ಅಣ್ಣ. ವೆರಿ ಗುಡ್ ವೆರಿ ಗುಡ್. ಮಾಡ್ಕೊಂತೀನಿ, ನೆಮ್ಮದಿಯಾಗಿರು ಅಷ್ಟೇ. ಯಾವಾಗ ನಾ ಏನಕ್ಕ ಅಂತ ಮಾತಾಡ್ಸಿದ್ರೆ ಏನಮ್ಮ ಅಂತೀನಿ, ಬಾರಮ್ಮ ಕುತ್ಕೊಳಮ್ಮ ತಿನ್ನಮ್ಮ ಏನು ಅನ್ನಕ್ ಹೋಗಲ್ಲ, ಪುನಃ ಮಾತಾಡ್ಸಕ್ಕೂ ಹೋಗಿಲ್ಲ. ಇಲ್ಲವ, ನೀವು ವಿದ್ಯೆ ಕಸಬು ಕಲಿಸ್ಕೊಟ್ರಿ, ಅದನ್ನು ಮೀರಿ ಕೆಲವೊಂದು ಹೆಣ್ಮಕ್ಳು ಇರಬೇಕಾದ ಸೂಕ್ಷ್ಮತೆಯನ್ನು ಹೇಳ್ಕೊಡ್ಲಿಕ್ಕೆ ಹೋದ್ರಿ. ಅವರು ಯೌವನ, ಅವ್ರಿಗೆ ಅದು ಅರಿವು ಆಗಲ್ಲ. ಆದರೆ ಅವ್ರಿಗೆ ಒಂದು ಪೆಟ್ಟು ಬಿದ್ದಾಗ ಇಂಥ ವಿಚಾರಗಳೇ ಅಷ್ಟೇ. ನೋಡವ, ಒಂದು ಹೆಣ್ಣಾಗಿ ನಿನ್ನ ನಡವಳಿಕೆ, ನಿನ್ನ ವ್ಯಕ್ತಿತ್ವ ಅಥವಾ ನಿನ್ನ ಶೀಲವನ್ನು ಕಾಪಾಡಿಕೊಳ್ಳೋದು ನಿನ್ನ ಜವಾಬ್ದಾರಿ. ಇವತ್ತು ಹೊರಗಡೆ ಯಾರೋ ಕರೀತಾರೆ, ಈಗ ಯಾರೋ ಬಂಗ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಸಲಿಗೆ ಕೊಡದೆ ಮಾಡ್ತಾನವ ಅಲ್ವಾ? ಈ ಹಿಂದೆ ಅಂಥದ್ದೊಂದು ಸಲಿಗೆ ಕೊಡದೆ ಮಾಡಕ್ ಸಾಧ್ಯ ಇಲ್ಲ. ಏನಾಗುತ್ತೆ ನೋಡಿ, ಇಂಥವನ್ನೆಲ್ಲ ಹೇಳಲಿಕ್ಕೆ ಹೋದಾಗ ಯಾವಾಗ ನಿಮ್ಮ ಸಹವಾಸನೆ ಬಿಟ್ಟು ಬಿಡ್ತಾರೆ. ನನ್ನ ಪ್ರಕಾರ ನಿಮ್ಮ ದೃಷ್ಟಿಯಲ್ಲಿ ಅದು ಒಳ್ಳೆಯದೇ. ಅಂದರೆ ನಿಮ್ಮ ಜೀವನದ ದೃಷ್ಟಿಯಿಂದ, ನಿಮ್ಮ ಭದ್ರತೆ ದೃಷ್ಟಿಯಿಂದ ಇಂಥವೆಲ್ಲ ದೂರ ಮಾಡೋದು ಅಥವಾ ದೂರ ಆಗೋದು ಭಗವಂತ ನಿಮಗೆ ತೋರಿಸಿದ ಕರುಣೆ. ಅದು ಮೇಲ್ನೋಟಕ್ಕೆ ನಿಮಗನ್ಸುವುದು ಇದೇನಪ್ಪಾ ನಮ್ಮಲ್ಲೇ ಕಲ್ತು ಎಲ್ಲ ಮಾಡಿ ಇವಾಗ ಹಿಂಗ ಮಾತಾಡಿಸ್ತಾ ಇಲ್ಲ ಅದು ಇದು ಅಂತ. ನನಗೆ ನಮ್ಮಮ್ಮ ನಂಬಿರ ನಮ್ಮ ಅಮ್ಮನೇ ನಮಗ್ ದೂರ ಮಾಡಿದಾಳೆ, ನನ್ನಮ್ಮ ನನ್ನ ಹಿಂದೆ ಇದ್ದಾಳೆ, ನಾನು ಹಂಗ್ ನಂಬ್ತಾ ಇದ್ದೀನಿ ಅಣ್ಣ. ಆಯ್ತು, ಅದು ಯಾವುದರಿಂದಲೂ ಏನು ದ್ವೇಷ ಕಟ್ಟಿಕೊಳ್ಳದೆ ಅವೆಲ್ಲರೂ ಆಯ್ತು, ಅವ್ರವ್ರು ಮಾಡಿದ್ದನ್ನು ಅವ್ರವ್ರು ಅನುಭವಿಸ್ಕೊಳ್ತಾರವ. ನೀನು ಅದಕ್ಕೆ ತುಂಬ ಇನ್ವಾಲ್ವ್ ಆಗ್ಲಿಕ್ಕೆ ಹೋಗಬೇಡ, ಅಥವಾ ಅದರಿಂದ ಬೇಸರವೂ ಬೇಡ. ಇನ್ನೂ 20 ಜನ ಬಂದರೂ ನಿನ್ನಲ್ಲಿರೋ ಕಸಬನ್ನು ಹೇಳ್ಕೊಟ್ಟಷ್ಟು ಏನೋ ಅವ್ರ ಜೀವನಕ್ಕೂ ಒಂದು ದಾರಿ ಮಾಡಿಕೊಟ್ಟಿದ್ದ ಪುಣ್ಯ ನಿನಗೂ ಬರುತ್ತೆ. ಆದರೆ ನಿನ್ನ ಹತ್ರ ಕಲಿತಾ ಆ ಜನ ನೋಡವ, ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳೇ ನನ್ನ ಮಾತು ಕೇಳದೆ ಇರೋ ಈ ಕಾಲದಲ್ಲಿ ನಾನು ಒಬ್ಬರಿಗೆ ಹಿಂಗಿರು ಅಂತ ಹೇಳ್ಬೋದು, ಹಿಂಗೇ ಇರು ಅಂತ ಆರ್ಡರ್ ಮಾಡ್ಲಿಕ್ಕೆ ಆಗಲ್ಲ. ಆದರೆ ತಪ್ಪು ಕಂಡಾಗ ಹೇಳ್ದೆ ಹಂಗೆ ಇದ್ದಿದ್ರೆ ನೀನು ಪಾಪಿ ಆಗ್ಬಿಡ್ತಿದ್ದೆ ಅಲ್ವಾ? ಅದು ಕಂಡಾಗ ಹೇಳಿದ್ದೀಯ, ಅದನ್ನು ಮೀರಿ ತಿದ್ಕೊಳ್ಳೋದು ಬಿಡೋದು, ತಗೊಳ್ಳೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು. ತಪ್ಪನ್ನು ಮಾಡುವವನು ಎಷ್ಟು ಪಾಪಿಯೋ, ಆ ತಪ್ಪು ಕಣ್ಣ ಮುಂದಿದ್ರೂ ಅದನ್ನು ಬೆಟ್ ಮಾಡಿ ಇದು ತಪ್ಪು ಅಂತ ಹೇಳದೆ ನನಗೆ ಯಾಕೆ ಬೇಕು ಅಂತ ಸುಮ್ಮನಿರೋದು, ವಿರೋಧ ಮಾಡದೇ ಇರೋದು ಒಂದು ಪಾಪವೇ. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳೋದು, ಅಯ್ಯ ಇಲ್ಲಿ ಒಂದು ತಪ್ಪು ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ, ಅಧರ್ಮ ನಡೀತಾ ಇದೆ, ಅಯ್ಯೋ ನಮಗೆ ಹಾಕಬೇಕು ಅಂತ ಸುಮ್ಮನಿದ್ರೆ ಅದು ಬಹಳ ದೊಡ್ಡ ಪಾಪ. ಅದನ್ನು ವಿರೋಧಿಸುವ ಒಂದು ಅಂಶ ನಮ್ಮ ಜನ್ಮದಲ್ಲಿ ನಾವು ಮಾಡಿದ್ರೆ ಎಷ್ಟೋ ಹಳೇ ಪಾಪಗಳನ್ನ ಕಳ್ಕೊಂಡಂಗೆ. ಯಾಕಂದರೆ ಕೆಟ್ಟದ್ದನ್ನು ವಿರೋಧಿಸೋದು ಅಂದ್ರೆ ಅರ್ಥ ಪುಣ್ಯ ಮಾಡ್ದಂಗೆ ಹೌದು ಅಲ್ವಾ? ದಾನ ಧರ್ಮ ಮಾಡಿದ್ರೆ ಏನು ಪುಣ್ಯವೋ, ಕೆಟ್ಟದ್ದನ್ನು ವಿರೋಧಿಸೋ, ಈಗ ಅಲ್ಲಿ ಆ ಹೆಣ್ಮಗಳು ಏನೋ ತಪ್ಪಾಗಿ ನಡ್ಕೊಳ್ತಿದ್ಲು, ಅಥವಾ ಯಾರೋ ಹುಡುಗರನ್ನ ಕಂಡ ತಕ್ಷಣ ತಂದು ಪಕ್ಕ ಕೂರಿಸ್ಕೊಳ್ತಿದ್ಲು, ಇದೆಲ್ಲ ಕಂಡಾಗ ನನ್ನ ಮಕ್ಳಿದ್ದಿದ್ರೆ ನಾನು ಹೇಳ್ತಿರ್ಲಿಲ್ವಾ? ಆದರೆ ಹೇಳೋದು ಬೇರೆ, ಆರ್ಡ್ರ್ ಬೇರೆ. ಲೋಕದಲ್ಲಿ ನಾನು ಯಾರಿಗೂ ಆರ್ಡರ್ ಮಾಡಬಾರ್ದವ. ನೀನು ಮಾಡಿದೀಯ ಅಂತ ಹೇಳ್ತಿಲ್ಲ, ನಿನ್ನ ಧರ್ಮ ನೀನು ಹೇಳಿದ್ದೀಯ, ಅದು ನಿನ್ನ ದೊಡ್ಡತನ. ಅದನ್ನ ಮೀರಿ ಮುಂದುವರಿಸಿ ಸ್ಟೇಷನ್ವರೆಗೂ ಹೋಗೋ ಥರ ಆಗಿದ್ದ ಅವಳ ಕರ್ಮಕ್ಕೆ ಸಿಕ್ಕ ಪ್ರತಿಫಲ ಅದು. ಅದು ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇನವ. ಹಾಗಾಗಿ
ಅದು ಆ ವಿಚಾರ ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬೇಡ. ಇಲ್ಲಿ ನಿಂದೆ ಹಾಸ್ಕೊ ಹೊತ್ಕೊ ಅನ್ನೋಷ್ಟಿದೆ. ಅವೆಲ್ಲ ತಲೆಗೆ ತರಬೇಡ. ಬಂದವ್ರು ಬರಲಿ, ಬರ್ದವ್ರು ಹೋಗಲಿ. ನಿನ್ನ ದುಡಿಮೆ ಆಯಿತು, ನೀನಾಯಿತು, ನಿನ್ನ ಜೀವನ ಆಯಿತು, ನಿನ್ನ ಮಗ ಆಯಿತು. ಇಲ್ಲಿ ಹೊತ್ಕೊಂಡಿರೋ ಕೆಲವು EMIಗಳು, ಕಂತುಗಳು, ಸಾಲಗಳು ಮತ್ತು ಇದು ಅಣ್ಣ ಆಗಿರೋದು ನಾನು ಹೆಣ್ಮಕ್ಳಿಗೆ ಹೇಳೋದು ಒಂದೇ ಅಣ್ಣ. ಇವತ್ ಹಂಗೆ ಬೇರೆ ನಮ್ಮೂರಲ್ಲಿ ನಡೆದಿರೋದು. ಮದ್ವಿಗಿನ ಮುಂಚೆ ಲವ್ ಮಾಡಿತ್ತಂತೆ ಆ ಹುಡುಗಿ. ಮದ್ವೆ ಇಷ್ಟು ದಿನ ಐತೆ, ಇವಾಗ ನನಗ್ ಮದ್ವೆ ಆಗೈತೆ, ನನ್ ಗಂಡ ಇದ್ದಾನೆ, ನನಗ್ ಗಂಡ ಗೊತ್ತಾಗ್ತೈತೆ, ಬಿಟ್ಬಿಡು ಅಂತಂತೆ ಬೇರೆ ಹುಡುಗಿ. ಅವನು ನಾನ್ ಬಿಡೋದಿಲ್ಲ ಹಂಗೆ ಹಿಂಗೆ ಅಂದಿರೋದ್ಕೆ ಅವ್ರು ಇಬ್ರು ಸಿಗೆ ಬಿದ್ದು ಅವ್ರು ಹೊಡೆದ್ಬಿಟ್ಟು ಆ ಹುಡುಗನ ಒಂದ್ ಹುಡುಗಿ ಉರ್ಲಾಕೊಂಡ ಸತ್ತೇ ಹೋಗೈತಣ್ಣ ನಮ್ಮೂರಲ್ಲಿ. ಅಂದರೆ ಮದುವೆ ಆದಮೇಲೆ ಹಳೇ ಬಾಯ್ ಫ್ರೆಂಡ್ಗೆ ಹೇಳಿರೋದು, ಬೇಡ ಈಗ ಮದುವೆ ಆಗೈತೆ, ಏನು ಮೆಸೇಜ್ ಮಾಡಬೇಡ ಅಥವಾ ಸಹವಾಸಕ್ಕೆ ಬರಬೇಡ ಅಂತ. ಹೇಳಿರೋದು. ಅವ್ರು ಇಲ್ಲ ನಾನ್ ಬಿಡಲ್ಲ, ನನಗ್ ಬೇಕು, ನೀನ್ ಬರ್ಲೇಬೇಕು ಅಂತ ಅಂದು ಅವ್ರು ಟಾರ್ಚರ್ ಕೊಟ್ಟಿದ್ದಾರೆ. ಹಂಗ್ ಹೋದ್ಮೇಲೆ ಇಬ್ರು ಸಿಗೆ ಅಂದರೆ ಬಿದ್ದು ಅವನು ಬಿಡಲ್ಲ ಅಂದಾಗ ಆಯ್ತು ಅಂತ ಈಕೆ ಹೋಗಿರೋದ ಆತನ ಜೊತೆ. ಹೋಗಿರೋದು. ಅಂದ್ರೆ ಡೈರೆಕ್ಟ್ ಓಡಾಗಿಲ್ಲ, ಕದ್ದು ಮುಚ್ಚಿ ಮಾಡ್ತಾ ಇದ್ದಾರೆ. ಹ್ಮ್ ಹಂಗಾಗಿ ಸಿಗೆ ಬಿದ್ಬಿಟ್ಟಿದ್ದಾರೆ ಗಂಡ ಹೆಂಡತಿಗೆ. ಅಂದ್ರೆ ಗಂಡ ಸಿಕ್ ಸಿಗೆ ಸಿಕ್ ಬಿದ್ದಿದ್ದಾರೆ ಅಂತ. ಸಿಗೆ ಬಿದ್ದಿದ್ದಾರೆ. ಹ್ಮ್ ಆ ಹುಡುಗನ ಹೊಡೆದಿದ್ದಾರೆ. ಹಂಗೆ ಹಿಂಗೆ ಇಸೇರ್ ಬಿಟ್ಬಿಡು, ನಮ್ ಹುಡುಗಿ ಸುದ್ದಿ ಬರ್ಬೇಡ, ಆಗೋದಾಗೈತೆ ಹೋಗೋದೋಗೈತೆ ಅಂತ ಅವನ್ನ ಹೊಡೆದಿದ್ದಾರೆ. ಆ ಹುಡುಗಿ ಗಂಡ ಹೊಡೆದಿರೋದು. ಗಂಡ ಅಲ್ಲ, ಗಂಡವ್ರ ಅಣ್ಣನು ಅವ್ರ ತಮ್ಮ ಈ ಹುಡುಗನ್ನ ಹೊಡೆದಿದ್ದಾರೆ. ಒಳ್ಳೆ ಮಾತ್ನಾಗ ಹೇಳಿದ್ದಾರೆ. ಇವ್ನ್ ಏನ್ ಮಾಡಿದ್ದಾನೆ, ಅದನ್ನು ಬಿಡ್ದಂಗೆ ಬ್ಲಾಕ್ ಮೇಲ್ ಮಾಡ್ಬಿಟ್ಟಿದ್ದಾನೆ. ಹಿಂಗ್ ಅಂತ ಇದಾರೆ, ಹಿಂಗ್ ಇದನ್ ಮಾಡ್ತಾ ಇದಾರೆ ಅಂತ. ಆ ಹುಡುಗಿ ಏನ್ ಮಾಡೈತೆ, ಪೊಲೀಸ್ ಸ್ಟೇಷನ್ ವರ್ಗು ಹೋಗೈತಲ್ಲ ಅಂತೇಳಿ ಸೂಸೈಡ್ ಮಾಡ್ಕೊಂಡೈತೆ. ಅದಕ್ಕೆ ನಾನ್ ಹೇಳೋದ್ ಹೆಣ್ಮಕ್ಳಿಗೆ ಒಂದೇ, ಸತ್ತೋದ್ರ ಅವರು. ಸತ್ತೋಗಿದಾರಣ್ಣ. ನೋಡಿ, ಹಳೇ ಹಿಂದೆ ಮಾಡಿಕೊಂಡ ತಪ್ಪುಗಳು ಭವಿಷ್ಯದಲ್ಲಿ ಕಾಡ್ತವೆ. ಹಳೇದಾಗ್ಲಿ ಹೊಸದಾಗ್ಲಣ್ಣ, ಸ್ಟಾರ್ಟಿಂಗ್ ಇವಾಗ ಹೆಂಗೈತಂದ್ರೆ ಕಾಲ, ಏನ್ ಬೇಕಂದ್ರೆ ನಮ್ ಸರ್ ಇರ್ತಾರಣ್ಣ ಗಂಡ್ಮಕ್ಳು. ಯಾರಿಗೂ ಗೊತ್ತಾಗಲ್ಲ ಬಿಡು, ನಾಲ್ಕರ ನಡೆ ಮತ್ತೆ ನಾವ್ ಹೆಂಗೋ ಮಾಡ್ಕೊಂಡ್ ಹೋಗ್ತೀವಿ ಅಂತ ಮಾಡ್ತಾರಲ್ಲ. ಸ್ಟಾರ್ಟಿಂಗ್ ಮಾಡುವಾಗ ಚೆನ್ನಾಗಿರುತ್ತೆ, ಲಾಸ್ಟಿಗೆ ಈ ತರ ಸಿಗೆ ಬಿಡ್ತಾರೆ. ನಾನ್ ಹೇಳೋದೊಂದೇ, ಹಗ್ಲು ರಾತ್ರಿ ಹೇಳು, ದುಡ್ಕೋಬೇಕು, ನಾವ್ ದುಡಿಬೇಕು, ನಾವ್ ತಿನ್ಬೇಕು. ನಾವು ಎಷ್ಟೇ ಗೋಳಾಡ್ತಿರ್ಲಣ್ಣ, 4 ನಡೆ ಮತ್ತೆ ಗೋಳಾಡೋಣ, ಹೊರಗಡೆಗೆ ಹೋಗಾಗ ನಗನಗ್ತಾ ಹೋಗೋಣ. ಅದು ದೇವ್ರ ಕಾಯ್ತಾನಣ್ಣ ನಮ್ಗೆ. ಮನುಷ್ಯರು ಯಾರು ಆಗಲ್ಲ ಅಲ್ಲ ಅಣ್ಣ ನಮ್ಗೆ. ಸತ್ಯ ಸತ್ಯ ಸತ್ಯ. ಅಂದ್ರೆ ಚೆನ್ನಾಗಿ ಯೌವನ ಇದ್ದ ಕಾಲದಲ್ಲಿ ಅಥವಾ ಬ್ಯಾಚುಲರ್ ಮದುವೆಗೆ ಮುಂಚೆ ಬಿಡು ಎಲ್ಲ ಎಂಜಾಯ್ ಮಾಡ್ತಾರೆ ಅಂದುಕೊಂಡು, ಏನೋ ಬಿಡು ಮದುವೆ ಆಗೋವರೆಗೂ ಒಂಚೂರು ಖುಷಿಯಾಗಿರೋಣ ಅಂದುಕೊಂಡು ಏನೇನೋ ಮೆಸೇಜ್ ಯಾರ್ಯಾರ್ದೋ ಜೊತೆ ಮಾತಾಡಿರ್ತೀರಿ. ಆದರೆ ಮದುವೆ ಆದ ನಂತರ ಆ ಹುಡುಗ ಆ ಹಳೆ ಮೆಸೇಜ್ಗಳನ್ನು ಯಾವ್ಯಾವ ರೀತಿ ಬಳಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಜೀವನಕ್ಕೆ ನರಕೆ ತೋರಿಸ್ಬಿಡ್ತಾನೆ. ಮದ್ವೆ ಇವಾಗ ನಮ್ ಏಜ್ ಬಂದು 32 ವರ್ಷ 33 ವರ್ಷ. ನಮಗ್ ಗಂಡ ಇಲ್ಲ. ನಮಗೂ ಆಸೆ ಅನ್ನೋದೈತಲ್ಲ, ಉಪ್ಪು ಖಾರ ತಿಂತೀರಲ್ಲ ನೀವ್ ಮಾಡ್ರಿ ಅಂತ ಬೇರೆ ಜನ ತುಂಬಾ ಹೇಳ್ತಾರೆ. ನಾವು ಉಪ್ಪು ಖಾರ ತಿಂತೀವಲ್ಲ, ನಮಗೂ ಒಂದ್ ಆಸೆ ಐತಲ್ಲ, ಬಿಡು ಯಾವಾರೋ ಒಬ್ರು ಇರ್ಲಿ, ಕದ್ದು ಮುಚ್ಚಿ ಮಾಡೋಣ, ಅವ್ನೇನ್ ನಮಗ್ ತಂದಾಕದ್ ಬೇಡ, ಸುಮ್ನೆ ಅವ್ನ್ ಪ್ರೀತಿ ಕೊಟ್ಟೋಗ್ಲಿ ಅಂತ ನಾವ್ ಹೊಂದ್ಕೊಂತೀವಲ್ಲಣ್ಣ, ಅದು ನಮ್ಮ ತಲೆ ಮೇಲೆನೆ ಬರುತ್ತೆ. ಹಂಗ್ ಹೊಂದ್ಕಣೋ ಬದ್ಲಿಗೆ ಆ ತರ ಪ್ರೀತಿ ಆಸೆ ವಿಶ್ವಾಸ ಹುಟ್ಟಿದಾಗ ಯಾವನ್ನ ಹಿಂಗೆ ದೇವ್ರ ಸತ್ಯನೋ ದೇವ್ರ ಫೋಟೋಸು ನಿಮ್ಮಂತ ಒಳ್ಳೇದ್ ಹೇಳೋದ ಕೇಳಿದ್ವಿ ಅಂದ್ರೆ ಆ ಪ್ರೀತಿ ಮರ್ತೋಗುತ್ತಲ್ಲಣ್ಣ. ಇದ್ರ ಮುಂದೆ ಜನ ಯಾಕಣ್ಣ ಹಿಂಗ್ ಮಾಡ್ಕೊಂತಾರೆ? ಸತ್ಯನವ ಕ್ಷಣಕಾಲದ ಬಯಕೆಗಳನ್ನು ತೀರಿಸ್ಕೊಳ್ಳಿಕ್ಕೆ ಒಬ್ಬನನ್ನ ನಂಬಿ ಅವನಿಂದ ಜೀವನ ನರಕ ಆಗೋದನ್ನ ಹೆಣ್ಮಕ್ಳು ಕೆಲವೊಮ್ಮೆ ಊಹೆ ಮಾಡ್ಕೊಳ್ಳೋದಿಲ್ಲ. ಅವರೇ ಅಂದುಕೊಳ್ತಾರೆ, ಬಿಡು ಕೆಲವು ವಿಚಾರಗಳು ಈಡೇರೋವರೆಗೂ ಜೊತೆ ಇರಲಿ ಅಂತ. ಆದರೆ ಆ ದಾರಿಯೇ ತಪ್ಪಿರೋದ್ರಿಂದ ಅಲ್ಲಿ ಸುಖಕ್ಕಿಂತ ನರಕವೇ ಹೆಚ್ಚಾಗುತ್ತಲ್ಲಣ್ಣ. ಅಂದರೆ ಅದು ಆ ಬಯಕೆಗಳು ಅಥವಾ ಅದನ್ನು ಈಡೇರಿಸ್ಕೊಳ್ಳೋದು ಅನಿವಾರ್ಯ. ಅದಿಲ್ಲದೆ ಊಟ ಇಲ್ಲದೆ ಹೋದ್ರೆ ಬದುಕ್ತೀವಿ, ಆ ರೀತಿಯ ಬಯಕೆಗಳು ಇಲ್ಲದೆ ಹೋದ್ರೆ ನಾವು ಬದುಕಲ್ಲ ಅನ್ನೋ ಮಟ್ಟಿಗೆ ಒಂದು ಹೆಣ್ಣು ತನ್ನಂತ ನಂಬಿಸ್ಕೊಳ್ತಾ ಹೋದರೆ, ಯಾರೋ ಬಂದು ಒಂಚೂರು ಪ್ರೀತಿ ತೋರಿಸಿದ್ರೆ ಅವರು ನಂಬಿ ತನು ಮನ ಅರ್ಪಿಸಿ ಆಮೇಲೆ ಅವನು ಅಷ್ಟಕ್ಕೆ ಸುಮ್ಮನೆ ಆಗಲ್ಲ, ಅವ್ನು ನರಕ ತೋರಿಸ್ತಾನೆ. ಅದೇ ಇಲ್ಲ, ಅವನಿಗೆ ದುಡ್ಡು ಕೊಡ್ಬೇಕು, ಇಲ್ಲ ಅವ್ನ್ ಕರ್ದಿದ್ದಕ್ಕೆಲ್ಲ ಹೋಗ್ಬೇಕು. ಹಂಗ್ ಯಾಕೆ ಮಾಡ್ಬೇಕು? ನಾವು ಯಾವತ್ತಿಗೂ ಒಂದೇ ಆಗಿದ್ದೀವಿ ಅಂದ್ರೆ, ನಾವು ನಮ್ ಕಾಲ್ ಮೇಲೆ ನಾವ್ ದುಡ್ಕೊಂಡ್ ಕಷ್ಟ ಗುಡ್ಸ್ಕೊಂಡಾಗ್ಲಿ ನಾವ್ ತಿನ್ಕೊಂಡ್ ಬದ್ಕೊಂಡಿದೀವಿ ಅಂದ್ರೆ ನಮ್ಗ ಅವ್ರೇನು ಮಾಡಕ್ ಸಾಧ್ಯ ಆಗಲ್ಲಣ್ಣ. ಅಕಸ್ಮಾತ್ ಅವ್ರ ಏನಾದ್ರು ಅಟ್ಯಾಕ್ ಮಾಡಕ್ ಬಂದ್ರೆ ದೇವ್ರ್ ನೋಡ್ತಾನೆ, ಆ ಟೈಮಲ್ಲಿ ದೇವ್ರ್ ಕಾಪಾಡ್ತಾನೆ ನಮ್ಮನ್ನ. ಅದನ್ನ ತಿಳ್ಕೊಬೇಕು ನಾವ್ ಹೆಣ್ಮಕ್ಳು ಮೇನ್. ಸತ್ಯನವ. ಅಂದ್ರೆ ಒಂದ್ ವೇಳೆ ಗಂಡ ಇಲ್ಲ ಅಥವಾ ಏನೋ ಗಂಡ ತೀರು ಹೋದ್ರು ಅಥವಾ ಏನೋ ಆಯಿತು, ಡೈವರ್ಸ್ ಆಯಿತು ಅನ್ನ
ಎಲ್ಲದಕ್ಕೂ ಒಂದು ರಾಜಮಾರ್ಗ ಅಂತ ಇದೆ, ಹೌದಲ್ಲವಾ? ಅದೇ ಹಂಗೂ ಇದ್ರೆ ಇನ್ನು ಮಕ್ಕಳು ಚಿಕ್ಕವರಿದ್ದಾಗಲೇ ಇನ್ನೊಂದು ಮದುವೆ ಆಗಿ ಶಾಸ್ತ್ರೋಕ್ತವಾಗಿ ಜೀವನ ಮಾಡಿ. ಅದೇ ಅದನ್ನು ಬಿಟ್ಟು ಅನ್ಯಾಯ ಅಕ್ರಮದ ಮಾರಿಯಲ್ಲಿ ಕತ್ಲೆಯಲ್ಲಿ ಕರೆಸ್ಕೊಂಡು ಕತ್ಲೆಯಲ್ಲಿ ಕಳಿಸೋ ಬುದ್ಧಿ ಬೆಳಕಲ್ಲಿ ನಿಮ್ಮನ್ನು ಬೆತ್ತಲು ಮಾಡುತ್ತೆ. ಅದೇ ಕತ್ತಲೆಯ ವಿಚಾರಗಳು ಬೆಳಕಿಗೆ ಬರ್ಲಿಕ್ಕೆ ತುಂಬಾ ಹೊತ್ತು ಬೇಕಿಲ್ಲ. ಹೌದು ಮನುಷ್ಯನಲ್ಲಿ ಹುಟ್ಟುವ ಬಯಕೆಗಳು ಪ್ರಕೃತಿ ಸಹಜವಾದದ್ದು. ಅದು ಲೈಂಗಿಕ ವಿಚಾರಗಳಿರ್ಬೋದು, ಒಬ್ಬರು ತೊಡೆ ಮೇಲೆ ಒಬ್ಬರು ತಲೆ ಹಾಕೊಂಡು ಮಲಗಿ ತಮ್ಮ ಕಷ್ಟ ಸುಖ ಹಂಚಿಕೊಳ್ಳೋದಿರ್ಬೋದು, ಒಬ್ಬರಿಗೊಬ್ಬರು ಹೆಗಲಾಗುವುದಿರ್ಬೋದು. ಅದನ್ನು ಅಶ್ಲೀಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಅದೆಲ್ಲವೂ ಒಂದು ಸಭ್ಯ ಮಾರ್ಗ ಅಂತ ಇದೆ. ಅದೇ ಅಣ್ಣ. ಇಲ್ಲಾಂದ್ರೆ ಮನಸ್ಸುಗಳು ಕೆಡ್ತವೆ, ರೋಗಗಳು ಬರ್ತವೆ. ಹೌದಣ್ಣ. ಅದನ್ನ ಒಂದು ಮದುವೆ ಆಗಿ ಒಂದು ರಾಜಮಾರ್ಗದಲ್ಲಿ ಈಡೇರಿಸ್ಕೊಳ್ಳಿ, ಅದು ಸಾರ್ಥಕತೆ, ಅದೊಂದು ಶಾಸ್ತ್ರೋಕ್ತವಾದ ಬದುಕು, ಅದೊಂದು ಆದರ್ಶವಾದ ಬದುಕು. ಅದನ್ನ ಬಿಟ್ಟು ಕತ್ಲೆಯಲ್ಲಿ ಕರೆಸ್ಕೊಂಡು ಕತ್ಲೆಯಲ್ಲಿ ಕಳಿಸ್ತಿ ಎಷ್ಟು ದಿನ ಇರ್ತೀರಿ ಹಂಗೆ? ಅದೇ ಅಣ್ಣ. ಬೆಳಕಿಗೆ ಬರಲೇಬೇಕು, ಬೀದಿ ಹೆಣವ ಆಗಲೇಬೇಕು, ಒಬ್ರಿಗೊಬ್ರು ಏನೋ ಇದು ಬಂದು ಕಡೆಗೊಬ್ಬ ಎದುರಿಸೋಕೆ ಶುರು ಮಾಡ್ತಾನೆ, ನೇಣು ಹಾಕೊಂಡು ಸಾಯ್ಲೇಬೇಕು. ನನ್ಗ ಅವತ್ ಹಂಗೆ ಅಣ್ಣ, ನಮ್ ಮಾಮ ಹಂಗ್ ಮಾಡಿರೋದ್ಕ ಅವತ್ತು ನಾನು ಸತ್ತೋಗ್ಬಿಟ್ಟ ನಂಬಷ್ಟು ಫೀಲ್ ಆಗ್ಬಿಟ್ಟಿತ್ತು ನನ್ಗೆ. ಪ್ರತಿ ಒಂದ್ಸರಿ ಇದು ಗುರ್ತಿ ಬಂದಂಗೆಲ್ಲ ಬರ್ರೇ ನಿಮ್ ವಿಡಿಯೋಸ್ ನೋಡೋದೆ. ಅವಾಗ ಒಂದ್ 10 ನಿಮಿಷ ಒಂದ್ ಅರ್ಧ ಗಂಟೆ ನೋಡ್ತೀನಿ ಅಂದ್ರೆ ಅವ್ರು ಮಾಡಿರೋ ಇವೆಲ್ಲ ಎಲ್ಲೋಗ್ತಾವ ನಿಮ್ಮವೇ ಕೇಳ್ಕಂತ ಇರ್ತೀನಿ ನಾನು. ಇರ್ಲಿ ನೋಡವ, ಅದಾಗ ಗಂಡ ತೀರೋದ ಕಾಲದಿಂದ ಮಕ್ಕಳ ಜೀವನ ಮಗನ ಜೀವನ ಕೆಟ್ಟತಾ ನೀನು ನಿಮ್ಮನ್ನ ಸನ್ಯಾಸಿ ಥರ ಬದುಕೊಂಡು ಬಂದಿದ್ದೀಯ, ಅದು ನಿನ್ನ ದೊಡ್ಡತನ. ಅದೇನೇ ಇರಲಿ, ದೇಹಕ್ಕೆ ಸುಖ ಅಥವಾ ಅಂಥ ಯಾವುದೇ ಬಯಕೆಗಳನ್ನು ಈಡೇರಿಸ್ಕೊಳ್ಳೋದೇ ಈ ಜನ್ಮದ ಸಾರ್ಥಕತೆ ಅಲ್ಲ. ಅದೆಲ್ಲ ಸೆಕೆಂಡ್ರಿ, ಅದೆಲ್ಲ ಮುಗ್ದು ಒಂದು ಮಗು ಆಗಿ ಅವೆಲ್ಲವನ್ನು ನೋಡಿ ಮುಂದೆ ಬಂದ್ಬಿಟ್ಟಿದ್ಯವ. ಇವತ್ತು ಏನಿದ್ರು ತಡೆಯಪ್ಪ, ನನ್ನ ನಡತೆಯಿಂದ ನನ್ನ ಮಗ ತಲೆ ತೆಗ್ಸೋ ಥರ ಆಗಬಾರ್ದು, ನನ್ನಿಂದ ನನ್ನ ಮಗ ತಲೆ ತೆಗ್ಸದ ಅಂದ್ರೆ ನೀನು ಎಷ್ಟು ಸುಖ ಪಡ್ಕೊಂಡ್ರು ನೀನು ಪಾಪಿನೇ. ನನ್ಗೊಂದೇ ಅಣ್ಣ ಬಾಧೆ, ನಮ್ಮಮ್ಮ ಅಂತಂತೆ ನನ್ ತಮ್ಮ ಬಂದಿದ್ದ ಮನೆ ಕಟ್ಟಕ್, ನಾನ್ ನಮ್ ತಮ್ಮರ್ ಕಟ್ಕೊಡೋದು ಬೇಡ ಅಂತ ಹೇಳಿ ಬೇರೆಯವ್ರಿಗೆ ಒಪ್ಸಿದ್ದೆ. ಅವ್ರಿಗೂ ಇಷ್ಟು ಅಮೌಂಟ್ ಮುಟ್ಸಿದ್ದೆ. ಅವರು ಸ್ವಲ್ಪ ದಿನ ಒಂದು ಅರ್ಧ ಗೋಡೆ ಕಟ್ಬಿಟ್ಟು ಮತ್ತೆ ನಾವ್ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಬಿಡು ಬೇಡ ಅಂತ ಸುಮ್ನೆ ಇದೆ. ಊರಲ್ಲೆಲ್ಲ ಬೈದ್ರಂತೆ, ನಿಮ್ ಅಕ್ಕ ಅಷ್ಟು ಮನೆ ಕಟ್ಕೊಟ್ಟು ನಿಮ್ ಚಿಕ್ಕ ಹುಡುಗರಗಳಿಂದ ಹಾಸ್ಟ್ಲಕ್ ಹೋಗಿ ಅನ್ನ ತಂದಿಕ್ಕಿ ಸಾಕಿದಾಳೆ, ಮನೆ ಕಟ್ಟಕ್ ಹೋಗಕ್ಕಾಗಲ್ಲ ಅಂತ ಯಾರ ಬೈದ್ರಂತೆ. ಬಂದಿದ್ರು, ಕಟ್ಟಿದ್ರು. ನಮ್ಮಮ್ಮ ಅಮ್ಮತ್ತಂತೆ ಅವ್ರ ಹತ್ರ, ನೀನೇನ ಕಳಿಸ್ಬಿಟ್ಟೆ ಅವಳಿಗೆ ಕೆಲ್ಸಕ್ಕೆ, ನಿನ್ ಸೊಸೆಗೆ ಅಂದ್ರೆ ಬೇರೆಯವ್ರು ಕಳ್ಸಿದ್ರೆ ಮಾಮ ವರ್ಷ ಆಗ್ತಾರೆ ಹೇಳಿ, ನಿನ್ ಸೊಸೆಗೆ ನೀನೇನ ಕೆಲ್ಸಕ್ ಕಳಿಸ್ಬಿಟ್ಟೆ ಬೈದು, ಅವಳು ₹1 ಕೂಲಿನೂ ಕೊಟ್ಟಿಲ್ಲ ಅಂತ ಕೊಡ್ದಂಗೆ ಇದ್ದಾಳೆ ನೋಡು, ಕೊಟ್ಟಿಲ್ಲ, ನೀನಾದ್ರೂ ಹೇಳ್ಬಾರ್ದಾ ಅಂತ ನಂತಂತೆ ನಮ್ಮಮ್ಮ. ನಮ್ಮಮ್ಮ ನನ್ಗೆ ಅದು ಒಂದ್ ತಾಯಿಯನ ಅನ್ನೋ ತರ ಫೀಲ್ ಬಂದ್ಬಿಡ್ತಾಣ. ಅವತ್ತಿನ ದಿನ ಕಟ್ಟಿದಾಳೆ, ಮಾಡಿದಾಳೆ, ನೀವ್ ದುಡ್ಡು ಕೇಳ್ಬೇಡ್ರಪ್ಪ ಅವಳನ್ನ, ಅವಳ ಧರ್ಮದಿಂದ ಅವಳು ಕೊಟ್ರೆ ನೀವ್ ತಗೊಳ್ರಿ, ಇಲ್ಲಾಂದ್ರೆ ಬೇಡ ಅಂತ ಹೇಳಿಲ್ಲಲ್ಲ ನಮ್ಮಮ್ಮ ಅನ್ನೋದೊಂದಿದು. ಅಣ್ಣ ಅವ್ರು ಕಟ್ಕೊಟ್ಟಿದಾರಲ್ಲ, ಅವ್ರದ್ 8 ಅಣಿ ಕೂಡ ನಾನು ಇಕ್ಕೆಮಲ್ಲ. ಇವಾಗ 1.5 ಲಕ್ಷ 2 ಲಕ್ಷ ಇಕ್ಕಿ ಖರ್ಚೆ ಮಾಡ್ಕೊಂಡಿರ್ತೀವಣ್ಣ ನಾವು. ಅವ್ರ ಕೂಲಿ ದುಡ್ಡು 20,000ದಾಗ ನಾನೇನ್ ಇನ್ನೂ ಒಂದು ಇಷ್ಟು ಇದೇನ್ ಮಾಡಲ್ಲ, ಸಾಯೋವರ್ಗು ನಮಗ್ ಮಾತಿರುತ್ತಲ್ಲಣ್ಣ, ನಾವ್ ಕಟ್ಕೊಟ್ವಿ ಅನ್ನೋದು. ನನ್ಗ ಅವ್ರದ್ ಬೇಡ, ನಾನ್ ಕೊಡ್ತೀನಿ, ಆದ್ರೆ ನಮ್ಮಮ್ಮ ಅರ್ಥ ಮಾಡ್ಕೊಂಬ್ಲಿಲ್ಲ ಅನ್ನೋದೊಂದ್ ಬಾಧೆ ಅಣ್ಣ ನನ್ಗೆ. ನಡೀತವ, ಏನು ಅಂದ್ರೆ ಈಗ ನಾನೇನು ಹೇಳ್ತೀನಿ, ನೀವು ನಿಮ್ಮ ಹೃದಯದಲ್ಲಿ ಭಾವಿಸ್ತಿರೋದು ಅದು ನನ್ನ ತವರು ಮನೆ, ಕೆಲವು ವಿಚಾರಗಳಲ್ಲಿ ಅವರು ರಿಯಾಯಿತಿ ಮಾಡಬೇಕು ಅಂತ, ಬಟ್ ಅವ್ರದ್ದು ಒಂದು ಜೀವನ. ಈಗೇನಾಗ್ಬಿಡುತ್ತೆ, ನಾವು ಇದನ್ನ ರಕ್ತ ಸಂಬಂಧವಾಗಿ ನೋಡೋಕ್ಕಾಗಲ್ಲ. ಹೌದು, ನೋಡಬೇಕು ವಾಸ್ತವವಾಗಿ, ಯಾಕೆ ನೀನು ಅವ್ರಿಗೋಸ್ಕರ ದುಡ್ದಿದ್ದೀ ಅಥವಾ ಆ ಮನೆ ಹೆಣ್ಮಗಳು ಏನೇನು ಕಾರಣಗಳಿದ್ದಾವೆ, ಅವ್ರು ಸುಮ್ಮನೆ ಬಂದು ಮಾಡ್ಕೊಟ್ಟು ಕೈ ತೊಳ್ಕೊಂಡು ನೋಡ್ಬೇಕಣ್ಣ. ಅಲ್ಲ, ಅವ್ರು ಕೊಡ್ತಾರ ಕೊಡಲ್ಲ ಅನ್ನೋದು ನೋಡ್ಬೇಕು. ಅದು ನನ್ ತಮ್ಮ ಕೇಳ್ಬೇಕು ಬಾಯ್ಬಿಟ್ಟಿ, ಆದ್ರೆ ನನ್ ತಮ್ಮ ಕೇಳಲಿಲ್ಲ. ನನ್ ತಮ್ಮನೈತಿನೂ ನಮ್ಮಮ್ಮ ಕೇಳಿದ್ರು, ಅದು ನನಗ್ ಬಾಧೆ ಅನ್ನಿಸ್ತು. ನಮ್ಮಮ್ಮಗೆ ಇವತ್ಗುನು ನನ್ಗೆ ಕಾಲಿಗೆ ಚಪ್ಲಿ ಬೇಕಂದ್ರೆ ಮೊನ್ನೆ ಇನ್ನ ಚಪ್ಲಿ ಕೊಡ್ಸಿದೀನಿ. ಮತ್ತೆ ನನಗೆ ಕನ್ನಡ್ಕ ಬೇಕಂದ್ರೆ ನಮ್ ಎತ್ತ ತಾಯಿ ನನಗೆ ಅವ್ಳು ಕೊಡ್ಬೇಡ, ನನ್ಗೆ ಮಾಡ್ಕೊಂಡ್ ತಿನ್ನಕ್ ಶಕ್ತಿ ಕೊಟ್ಟಾಳೆ, ಒಳ್ಳೆ ಬುದ್ಧಿ ಕಲ್ಸಿದಾಳೆ ಅವತ್ ಅಂತೇಳಿ ನಾನ್ ಇವತ್ಗೂ ಕೊಡ್ತಾ ಇದ್ದೀನಿ ಅಣ್ಣ ನಮ್ಮಮ್ಮಂಗೆ. ಆಯ್ತು ಬಾ, ಅವ್ರೇನಾದ್ರೂ ಲೆಕ್ಕ ಇಡ್ಲಿ, ತಾಯಿ ಜನ್ಮದಲ್ಲಿ ಅವ್ರು ನಿನಗೆ ಜನ್ಮಕ್ಕೂ ಅಥವಾ ಈ ಮನುಷ್ಯ ಜನ್ಮ ಅವರಿಂದ ಸಿಕ್ಕಿರ್ಬೋದು, ಬಟ್ ಬುದ್ಧಿ ಎಲ್ಲ ಒಂದೇ ಥರ ಇರುತ್ತೆ ಅಂತ ಇಲ್ಲ, ಆಯ್ತಾ? ಅವರು ₹1 ಏನು ಅಂದರೆ ಅವ್ರ ಮಕ್ಕಳಿಗೆ ಏನೋ ₹1 ಸಿಗಲಿ ಅಂತ ಅವರಿರ್ಬೋದು,
ಯಾಕಂದ್ರೆ ನಮಗೆಲ್ಲ ನಮ್ಮ ತವ್ರ ಮನೆ ಅಂತ ನೀವು ಅಂದ್ಕೊಂಡಿದ್ರೆ ಅವರು ಕೆಲವು ವಿಚಾರಗಳಲ್ಲಿ ಅಲೆ ನಾನು ಮಗಳೇ ಅಲ್ಲಣ್ಣ ನಮ್ಮ ಹೌದು ಅಮ್ಮಂಗೆ. ಹೌದವ. ಅದು ನಿನ್ಗೆ ಇಷ್ಟೆಲ್ಲ ಕೇಳಿ ತಿಳ್ಕೊಂಡು ನಿನಗೊಂದು ಬುದ್ಧಿ ಬಂದಿದೆ. ಅದೇ ಅಣ್ಣ. ಅವ್ರಿಗೆ ಆ ಮಟ್ಟಿಗೆ ಯೋಚಿಸೋ ಶಕ್ತಿ ಇರಲ್ಲ, ಅಥವಾ ಆ ಮನೆ ಉದ್ಧಾರ ಆಗಲಿಕ್ಕೆ ಅವರು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರಲ್ವ. ಅದು ತಪ್ಪು ಅಂತ ನಾನು ಹೇಳಲ್ಲ, ಅಥವಾ ಅದು ಚರ್ಚೆ ಆಗೋದು ಬೇಡ. ಆದರೆ ಕೊಡು, ಇಲ್ಲಾಂದ್ರೆ ಸುಮ್ಮನೆ ಇರ್ಕೋ. ಕೊಡದೇ ಇರೋದೇನು ಪಾಪ ಅಲ್ಲವ. ಅಣ್ಣ ಯಾಕಂದರೆ ಕೊಡ್ತೀನಿ ನಾನು ಅಲ್ಲಲ್ಲ ನಾನು ಹೇಳೋದು, ಕೊಡದೇ ಇರೋದು ಓ ನೀನು ಪಾಪಿ ಮಾಡಿಸ್ಕೊಂಬಿಟ್ಟೆ ಸುಮ್ಮನೆ ಆಗ್ಬಿಟ್ಟೆ ಏನಿಲ್ಲ, ಅದು ಆ ಥರ ಬರಲ್ಲ. ನಿನಗೆ ಆಯ್ತಾ, ನಿನ್ನ ಅಮ್ಮನಿಗೆ ಆಗ ನೋಡಿದ್ರೆ ಅವ್ರಿಗೆ ಏನೇನು ಕೊಡಿಸೋ ಮೂಲಕ ಅದು ಇದು ಮಾಡೋ ಮೂಲಕ ನಿನ್ನ ಮಗಳಾಗಿ ಕರ್ಮ ನೀನು ಕಳ್ಕೊಂಡಿದೀಯ. ಅದೇ ಅಣ್ಣ. ಆಯ್ತಾ, ಅದೇ ಆ ಕೂಲಿನೂ ಹೌದು. ಅಣ್ಣ ನನ್ ಚಿಕ್ಕಮ್ಮ ಮಾಲೆ ಹಾಕಿದಾರೆ. ಹ್ಮ್ ಅವು ಮಾಲೆ ಹಾಕಿ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಕೈ ಕೊಯ್ಕೊಂಡ್ ಬಿಟ್ಟಿದಾರೆ ಇವತ್ತು. ಹ್ಮ್ ತಿಂಗ್ಳಿಗೊಂದ್ಸರಿ 2 ತಿಂಗ್ಳಿಗೊಂದ್ಸರಿ ಮಾತಾಡ್ಸೋದಿಲ್ಲ. ಇನ್ ಕಷ್ಟ ಏನು ನೀ ಸುಖ ಏನಂಬಲ್ಲ. ಇವತ್ ಕೈ ಕೊಯ್ಕೊಂಡ್ ಬಿಟ್ಟು ಅಕ್ಕ ನನ್ಗೆ 5,000 ದುಡ್ಡು ಹಾಕಕ್ಕ ಅಂತ ಅಳ್ತಾ ಕೂತ್ಕೊಂಡಿದಾರೆ ಅಣ್ಣ. ಯಾರು? ನನ್ ಚಿಕ್ಕ ತಮ್ಮ. ಅದ್ಯಾಕೆ ಕೈ ಕೂಕೊಂಡಾರೆ? ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಸ್ವಾಮಿ ಮಾಲೆ ಹಾಕಿದಾರೆ, ಅಯ್ಯಪ್ಪ ಸ್ವಾಮಿ ಮಾಲೆ. ಅಯ್ಯಪ್ಪ ಸ್ವಾಮಿ ಅದ್ರಲ್ಲಿ ಮತ್ತೆ ಯಾಕೆ ಹಾಕಿದ್ರು ಅಯ್ಯಪ್ಪ ಸ್ವಾಮಿ ಮಾಲೆ ಇಷ್ಟೆಲ್ಲ ರೋಷ ಇಟ್ಕೊಂಡು? ಅಲ್ವಾ ನೋಡೋಣ. ಇದೆಲ್ಲ ವೇಸ್ಟ್ ಅಬ್ಬ. ಇರ್ಲಿ, ಅದೇನೇ ಇರ್ಲಿ, ಅದು ನಿನಗೆ ಬಿಡ್ತೀನಿ. ಬಟ್ ಈ ಸಮಯದಲ್ಲಿ ಇವಕ್ಕೆಲ್ಲ ಹೆಚ್ಚು ತಲೆ ಕೊಡೋಕೆ ಹೋಗ್ಬೇಡವ. ಸರಿ ಅಣ್ಣ. ಏನೋ ನಿನ್ ಕೈಲಾದ್ರೂ 1,500 ಹಾಕ್ಬಿಟ್ಟು ಸುಮ್ಮನೆ ಆಗು. ಹೌದು. ಕೊಡ್ತೀಯ ಅಂತ ಗೊತ್ತಾದ್ರೆ ಆಮೇಲೆ ಪ್ರತಿ ಸಾರಿ ಅದನ್ನೇ ರೂಢಿ ಮಾಡ್ಕೊಳ್ತಾರೆ. ನಾನು ಅದಕ್ಕೆ ಹಂಗೆ ಅಂದ್ಕೊಂಡಿದೀನಿ ಅಣ್ಣ. ಬೇಡ ಬೇಡ, ನಿನ್ ಕಷ್ಟವೇ ಹಿಂಗೆ ಹಾಸ್ಕೋ ಹೊತ್ಕೋ ಅನ್ನೋಷ್ಟು ಇರ್ಬೇಕಾದ್ರೆ ಅಷ್ಟೇ ನೀನ್ ಹೇಳ್ದಲ್ಲ ಅಷ್ಟೇ ಅಣ್ಣ ನಾನು ಅಂದ್ಕೊಂಡಿದ್ದು. ಬೆಳಿಗ್ಗೆ 1,000 ರೂಪಾಯಿ ಫೋನ್ ಪೇ ಮಾಡ್ತೀನಿ ನೋಡು, ಬೇರೆಯವ್ರಿಗೂ ಮೊದ್ಲಿಂಗೀತಿಯವ್ರ ಬ್ಲೌಸ್ ಒಪ್ಕೊಂಡಿದ್ದೆ ಕೊಡ್ತಾರಂತ ಅಷ್ಟ್ ಮಾತ್ರ ಹೇಳಿದೀನಿ ಅಣ್ಣ ನಾನ್ ಕೂಡ. ಅಷ್ಟೇ, ಯಾವಾಗ್ಲೂ ಅಷ್ಟೇನವ. ಅಯ್ಯೋ ನಂದು ಏನು ಇಲ್ಲ ಕಣಪ್ಪ, ಇದು ಅಲ್ಲೂ ಇಲ್ಲಿ ಹಂಗೆ ಹೇಳ್ತಾನೆ ಇರಬೇಕು. ಹೌದಣ್ಣ. ಒಂಚೂರು ಇದೆ ಅಂತ ಹೇಳೋದು ತಪ್ಪೇ ಇಲ್ಲಿ. ಅದಕ್ಕೆ ಅವರು 5 ಕೇಳಿದ್ರೆ 1 ಕೊಡಬೇಕು, 1 ಕೇಳಿದ್ರೆ 10 ಕೊಡಬೇಕು. ಅದು ಮೊದ್ಲಿಂದ ರೂಢಿ ಮಾಡ್ಕೊಳ್ಬೇಕು. ಕೇಳ್ದಷ್ಟೇ ಕೊಡ್ತಾ ಹೋದ್ರೆ ಅದು ಮಕ್ಳಾದ್ರೂ ಸರಿ, ಸಂಬಂಧಿಕರಾದ್ರೂ ಸರಿ, ಯಾರಾದ್ರೂ ಸರಿ. ಅಲ್ಲ, ಕೇಳ್ದಾಗ ಕೊಡೋ ಸ್ಥಿತಿಲಿ ನಾನಿದ್ರೆ ಕೊಡೋಣ, ಮತ್ತೆ ಅವ್ರ ಕಾರಣವೂ ಅಷ್ಟೇ ಸಭ್ಯವಾಗಿದ್ರೆ ಕೊಡೋಣ. ಅಯ್ಯೋ ನನ್ಗೀಗ ಆಸ್ಪತ್ರೆ ಸೇರ್ಬಿಟ್ಟಿದ್ನಿ, ಈಗ ಹಿಂಗ ಆಗ್ಬಿಟ್ಟಿದೆ ಅಂತ ತುಂಬಾ ದುಸ್ಥಿತಿ ಆದ್ರೆ ಅದು ಬೇರೆ, ಅಲ್ಲಿ ನಾವು ಲೆಕ್ಕಾಚಾರ ಹಾಕಬಾರ್ದು. ಅಣ್ಣ ಇನ್ನೊಂದು ಡೌಟ್. ಇವಾಗ ನಮ್ಮ ಮಾಮ ಏನಂತ ಹೇಳ್ಕೊಂತ ಇದ್ದಾನಂದ್ರೆ ಎಲ್ಲಾರ್ಗುನು ನಾನ್ ದುಡ್ಡು ಕೊಡ್ಬಾರ್ದಾಗ್ಬಿಟ್ಟಿದ್ದೆ, ಕೊಟ್ಬಿಟ್ಟೆ, ಏನಂದ್ರೆ ಅದನ್ನ ಮಾತಾಡ್ತಾ ಇದ್ದಾಳೆ ಹಂಗೆ ಹಿಂಗೆ ಅಂತ. ಅದು ಆಧಾರ್ ಕಾರ್ಡ್ ಅಲ್ಲಿ ಕುರುಬರು ಅಂತ ಹೆಸರಿಲ್ಲ, ನಾಯ್ಕರ ಹುಡ್ಗನ್ ಹೆಸರು ಹಾಕಿಸ್ಕೊಂಡಿದ್ದಾಳೆ. ಅದನ್ನ ನನ್ ಬುದ್ಧಿ ಮಾತ್ ಹೇಳ್ದೆ, ಅದಕ್ಕೆ ಅವಳು ಆತರ ಇದನ್ ಮಾಡ್ತಾಳೆ ಅಂತ ನಮ್ ರಿಲೇಶನ್ ಎಲ್ಲರ ಹತ್ರ ಆತರ ಹೇಳ್ಕೊಂಡ್ ಬರ್ತಾ ಇದಾರೆ. ನಾನು ಒಬ್ರಿಗ್ ಮಾತ್ರ ತಿಳಿಸ್ಬೇಕು ಅನ್ಕೊಂಡಿದೀನಿ. ಅವ್ರ ಚಿಗಪ್ಪನೇ ಇದಾರೆ, ಅವ್ರು ಚೆನ್ನಾಗ್ ಮಾತಾಡ್ತಾರೆ. ಅವ್ರಿಗ್ ಮಾತ್ರ ನಾನು ಈ ವಿಷಯ ಮುಟ್ಸೋಣ ಅನ್ಕೊಂಡಿದೀನಿ. ಈ ತರ ದುಡ್ಡು ಕೊಟ್ಟಿದ್ರು, ಈ ತರ ಹಿಂಗ್ ರಿವರ್ಸ್ ಕೊಟ್ಟೆ, ಅವ್ರು ಈ ತರ ಕೇಳಿದ್ರು ನಾನು ಈ ತರ ಹೊಂದ್ಕೊಂಬ್ಲಿಲ್ಲ, ಅದಕ್ಕೆ ಈ ತರ ಎಲ್ಲಾರ್ ತಗುನು ನನ್ಗೆ ಈ ತರ ಹೇಳ್ಕೊಂಡ್ ಬರ್ತಾ ಇದಾರೆ ಅಂತ ನಾನು ಅವ್ರಿಗೆ ತಿಳ್ಸೋಣ ಅಂತ ನನ್ ಮನ್ಸಲ್ಲಿ ನೀನ್ ಕೇಳ್ಬಿಟ್ಟು ಅವ್ರಿಗೆ ತಿಳ್ಸೋಣ ಅಂತ ಅನ್ಕೊಂಡಿದ್ದೆ. ಅವ್ರಿಗೆ ತಿಳಿಸ್ಲಾ ಬೇಡ ಅಣ್ಣ? ಈಗ ನೋಡವ, ನಾನು ಹೇಳೋದು ಅಂಥ ತೀರಾ ಕುತ್ತಿಗೆ ಬರೋ ಸ್ಥಿತಿ ಬಂದ್ರೆ ಮಾತ್ರ ಮುಂದಕ್ಕೆ ಯಾವತ್ತಾದ್ರೂ ಹೇಳಿವಂತೆ. ಈಗ ಆತರ ಬಿದ್ದು ಹೇಳೋದು ಬೇಡ. ಈಗೇನಿದು ನಾಯಕರು ಏನು ಅಂತ ಅಂದ್ರಲ್ಲ, ಅದೇನದು? ಅದೇ ಆಧಾರ್ ಕಾರ್ಡ್ ಅಂದ್ರೆ ಅದೇ ಆಕ್ಸಿಡೆಂಟ್ ಆಗಿ ತೀರೋಗಿದ್ದ ನಮ್ ಜೊತೆಗೆ ಒಂದ್ ಹುಡ್ಗ ಇದ್ದಾನಂತ ಹೇಳಿದ್ನಲ್ಲ ಅಣ್ಣ, ಅವಾಗ ಹೇಳಿದ್ನಲ್ಲ ಸ್ಟೋರಿ ನಿನಗೆ. ಅದು ಆಧಾರ್ ಕಾರ್ಡು ಅದ್ರಾಗೆ ಅವ್ರ ಹೆಸರೇ ಐತೆ. ಅದಕ್ಕೆ ಅವ್ರಿಗೆ ಅದೊಂದು ಕಾರಣ ಅವ್ರಿಗೆ. ಅಂದ್ರೆ ಮನೆ ಮಾಡಿಸುವಾಗ ಇರ್ಲಿಲ್ಲ ಈ ಕಾರಣ. ಹೊಂದ್ಕಂತಾಳೆ ಹೇಳು ಎಂಬ ಇದಿತ್ತಲ್ಲ, ಮನೆಗ್ ಹೋಗಿ ನಾವು ಬೇರೆ ಮಡಗ್ಸಿರಕ್ ಹೋಗಿ ಲಕ್ಷನ್ ಗಟ್ಲೆ ಇಕ್ಕಿ ಹೆಸರಿ ಮಾಡಿಸುವಾಗೆಲ್ಲ ಏನು ಅಂಬ್ಲಿಲ್ಲ. ಇವಾಗ ಜನರ ಹತ್ರ ಹೇಳ್ಕಣದ್ ಇದು. ಆಯ್ತು, ಈಗ ನಾನು ಹೇಳೋದು, ಅವರು ತಮ್ಮ ಇಚ್ಛೆಯಂತೆ ಯಾವುದು ನಡೀತಾ ಇಲ್ಲ ಅಂತ ಫ್ರಸ್ಟ್ರೇಷನ್ ನಲ್ಲಿ ಈ ಸಮಯದಲ್ಲಿ ಮಾತಾಡ್ತಿದ್ದಾರೆ. ಈಗ ಒಂದು ಹೆಣ್ಮಗಳಾಗಿ ಈ ಸಮಯದಲ್ಲಿ ಒಂಚೂರು ಅವರಿಂದ ಉಪಕಾರ ಪಡೆದಿರೋರಾಗಿ ಅವ್ರಿಗೆ ನೀನು ಮರಳಿ ಮಾಡೋ ಉಪಕಾರ ಅಂದರೆ ಇದೇನು ಈಗ ಹೇಳೋದು ಬೇಡ. ಈಗ ದೊಡ್ಡವ್ರಿಗೆ ಹೇಳೋಕೆ ಹೋದಾಗ ಆ ದೊಡ್ಡವರು ಎಲ್ಲಿ ಚಿಕ್ಕತನ ತೋರಿಸ್ತಾರೋ ನಿನಗೇನು ಗೊತ್ತು. ಈಗ ಅಂಥ ಸ್ಥಿತಿ ಬಂದು ಅದರಿಂದ ಡ್ಯಾಮೇಜ್ ಆಗೋ ಕಾಲ ಬಂದ
ಬಟ್ ನನಗನ್ಸೋದು ನಿಮ್ಮ ಅಕ್ಕನಿಗೆ ಯಾಕೆ ಹೇಳ್ಬಾರ್ದು ನೀನು ಅಂದರೆ ಸುಮ್ಮನೆ ಸಿಂಪಲ್ಲಾಗಿ ನೋಡಿ ಅಕ್ಕ ಹಿಂಗೆ ಹಿಂಗೆ ಅಂತಾರೆ ಕಣೆ ಏನು ಮಾಡೋದು ಅಂತ ನೀವು ಯಾಕೆ ಹೇಳಿಲ್ಲ ನಿಮ್ಮ ಅಕ್ಕನಿಗೆ? ಅಂದ್ರೆ ನಮ್ಮ ಅಕ್ಕಂಗ್ ಹೇಳಕ್ಕೆ ಅವ್ರಿಗೆ 4 ಜನ ಹೆಣ್ಮಕ್ಳು, 1 ಗಂಡು ಹುಡ್ಗ. ಮೊನ್ನೆ ಅವ್ರು ಅಳಿಯ ಸತ್ತೋಗಿದಾನೆ, ನಮ್ಮ ದೊಡ್ಡ ಮಗಳು ಗಂಡ. ಹ್ಮ್ ಅವ್ರು ತಿಥಿಗೆಲ್ಲ ಹೋಗಿದ್ವಿ, ಇನ್ನ 5 ತಿಂಗ್ಳಾಗೈತೆ. ಆ ಹುಡ್ಗಿ ಬಂದು ನಮ್ಮ ಅಕ್ಕ ಮನೆಯಲ್ಲೇ ಐತೆ. ಹ್ಮ್ ನಾನು ಈ ವಿಷಯ ಮುಟ್ಸಿದ್ರೆ ನಮ್ಮ ಅಕ್ಕನ್ಗೆ ಅವ್ರ ಗಂಡ ಹೆಂಡತಿ ಜಗಳ ತಂದಿಕ್ದಂಗ್ ಆಗುತ್ತೆ. ನಾನ್ ಕೊಡೋದ್ ಕೊಟ್ಬಿಡಣ, ಲಾಸ್ಟಿಗೆ ಹಂಗೂ ನನ್ ಟಾರ್ಚರ್ ಜಾಸ್ತಿ ಮಾಡ್ಬಿಟ್ರೆ ನಮ್ಮ ಅಕ್ಕಕ್ಕೆ ಹೋಗಿ ತಿರ್ಸಣ ಈ ವಿಷಯ. ಅಷ್ಟೇ ಹೇಳಂಗಿದ್ರೆ ನಿಮ್ಮ ಅಕ್ಕನೋ ಅಥವಾ ಅಕ್ಕನ ದೊಡ್ಡ ಮಗಳಿಗೋ ನಿಮ್ಮನೆಯವ್ರಿಗೆ ಹೇಳಬೇಕು, ಹೊರಗಡೆ ಹೇಳೋದು ಬೇಡವ. ಯಾಕಂದರೆ ಹೊರಗಡೆ ಹೋದಾಗ ಒಂದು ಇದೇ ವಿಚಾರ ಇಟ್ಕೊಂಡು ಅವ್ರು ಇನ್ನೊಂದು ಕಡೆ ಗಾಳ ಹಾಕ್ತಾರೆ ಅಥವಾ ಅವ್ರ ದಾಳ ಹೂಡ್ತಾರೆ, ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಳ್ತಾರೆ. ಮತ್ತು ಅವ್ರಿಗೆ ಇನ್ನೆಲ್ಲೋ ಒಂದು ಕಡೆ ಹೇಳೋದ್ರಿಂದ ಅವ್ರಿಗೇನು ನಷ್ಟ ಇಲ್ಲ. ಹಾಗಾಗಿ ಅವ್ರು ಇನ್ನೂ 50 ಹೇಳ್ತಾರೆ. ಬಟ್ ನಿಮ್ಮ ಅಕ್ಕ ನಿಮ್ಮ ಅಕ್ಕನ ಮಗಳು ಹಂಗಲ್ಲ. ಹ್ಮ್ ಅವ್ರಿಗೆ ಇನ್ನೊಂದು ಇದೇ ವಿಚಾರ ತಗೊಂಡೋಗಿ ಹೇಳಬೇಕು ಅಂದ್ರೆ ಅವ್ರ ಮನೇದೇ ಮರ್ಯಾದೆ ಹೋಗೋದು ಹ್ಮ್ ಅಲ್ವಾ? ಹೌದಾ? ಈಗ ಯಾರೋ ನೀನು ದೊಡ್ಡವ್ರಿಗೆ ಯಾರಿಗೂ ಹೇಳ್ತೀನಿ ಅಂದಿದ್ದ ಆತ ಇನ್ನೊಂದು ಕಡೆ ಇದೇ ವಿಚಾರ ಎಲ್ಲೋ ಹೇಳಲಿಕ್ಕೆ ಆತನಿಗೆ ಯಾವುದೇ ತೊಡಕಿಲ್ಲ. ಯಾಕಂದ್ರೆ ಆತ ಏನು ಕಳ್ಕೊಳೋದಿಲ್ಲ ಅಲ್ಲಿ. ಹೌದಾ? ಇನ್ನೊಂದು ಕಡೆ ಸುಲಭವಾಗಿ ಹೇಳ್ಬೋದು, ನೋಡೋ ಇಂಥವನು ಈ ಹುಡುಗಿಗೇನೋ ಇದು ಮಾಡಿದ್ನಂತೆ ಅಂತ ಹೇಳ್ಬೋದು. ಅದೇ ನಿನ್ನ ಅಕ್ಕನ ಮಗಳು ಅವರೆಲ್ಲೂ ಹೇಳಲಿಕ್ಕೆ ಕಾರಣ ಇಲ್ಲ. ಹೌದಾ? ಬೇಕಾದ್ರೆ ನಿನಗೆ ಹೇಳ್ತಾರೆ ದಯವಿಟ್ಟು ಇನ್ನು ಯಾರ ಹತ್ರನೂ ಹೇಳ್ಬೇಡವ ಅಂತ. ಹೌದಾ? ಆಗಿದ್ದಾಗ ಇದನ್ನ ಅದು ಹೇಳ್ಕೊಂಡು ಓಡಾಡೋದು ಓಡಾಡಲಿ, ಅದನ್ನ ಯಾರು ನಂಬ್ತಾರೋ ಬಿಡ್ತಾರೋ ಅದನ್ನ ಕಟ್ಕೊಂಡು ನಿನಗೇನಾಗಬೇಕು. ಬಟ್ ತೀರಾ ಅಂಥದ್ದೊಂದು ಸ್ಥಿತಿ ಬಂದರೆ ನಿಮ್ಮದೇ ಮನೆಯಲ್ಲಿ ಇರೋ ಅಕ್ಕ ಅವ್ರಿಗೆ ಹೇಳಬೇಕೆ ಹೊರತು ಹೊರಗಡೆಯವ್ರಿಗೆ ಹೇಳೋಕೆ ಹೋಗಬೇಡ. ಹೊರಗಡೆಯವ್ರಿಗೆ ಹೇಳೋಕೆ ಹೋದಾಗ ಏನಾಗುತ್ತೆ, ನೀನು ಇಲ್ಲ ನಾನು ಒಪ್ಪಲಿಲ್ಲ ಹಿಂಗೆ ಮಾಡ್ದ ಅಂತಾರೆ. ಇವ್ರು ಬೇಕಾದ್ರೆ ಅವ್ರಿಗೆ ಇಲ್ಲ ಇವಳು ಒಪ್ಪಿರ್ತಾಳೆ, ಆಮೇಲೆ ಒಂದು 2-3 ಸಲ ಆದಮೇಲೆ ಬೇಡ ಅಂದಿರ್ತಾಳೆ ಅಂತ ಅವ್ರು ಅಂದ್ಕೊಳ್ತಾರೆ. ಆಮೇಲೆ ಅದೊಂದು ಬುದ್ಧಿ ಇರುತ್ತವ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀನು ಓ ದೊಡ್ಡ ಮನ್ಸಿಗೆ ಹೇಳ್ಬಿಡ್ತೀನಿ ನಾನು ಈಗಲೇ, ಆತ 1000 ಹೇಳ್ಕೊಂಡು ಓಡಾಡಲಿ. ಅವ್ರದ್ದು ಕೆಲವು ಕೆಲಸಗಳು ನಮ್ಮಂತೆ ನಡೀಲಿಲ್ಲ ಅಂದಾಗ ಮನುಷ್ಯನಿಗೊಂದು ಅಸಹನೆ, ಫ್ರಸ್ಟ್ರೇಷನ್ ಶುರುವಾಗುತ್ತಲ್ವ. ಅದಕ್ಕೆ ತಕ್ಕಂಗೆ ಎಲ್ಲೋ ಒಂದು ಕಡೆ ಬಗ್ಳಬೇಕು, ನೀನು ಅದಕ್ಕೆ ವರಿ ಮಾಡಿಕೊಂಡು ಅದಕ್ಕೆ ನೀನು ವಿವರಣೆ ಕೊಡ್ಲಿಕ್ಕೆ ಹೋಗೋ ಸಮಯ ಇದಲ್ಲ. ನೀನಾಯಿತು ಕೆಲಸ ಆಯಿತು, ನಿನ್ನ ಪಾಡಿಗೆ ನೀನಿರು, ನಿನ್ಗೆ ಒಳ್ಳೇದಾಗಲ್ವ, ಎಲ್ಲ ಚೆನ್ನಾಗಿ ನಡ್ಕೊಂಡಿದ್ದೀಯಾ, ಎಲ್ಲ ಒಳ್ಳೆ ನಿರ್ಧಾರ ತಗೊಂಡಿದ್ದೀಯ, ಮನೆ ತಗೊಂಡಿದ್ದೀಯಾ, ಚೆನ್ನಾಗಿ ಬದುಕು, ಮಗನಿಗೆ ಒಳ್ಳೇದಾಗಲಿ. ಇದು ಯಾವುದರಿಂದಲೂ ನಿನಗೇನು ಕೇಡಾಗಲ್ಲ. ನಿನ್ನ ಹೃದಯ ಶುದ್ಧಿ ಇದೆ, ನೀನೆಲ್ಲ ಆಸೆ ಕಾಮನೆಗಳನ್ನು ಗೆದ್ದು ಋಷಿ ಥರ ನಿಂತಿದ್ದೀಯ. ಇನ್ಯಾರು ನೀನು ಅಲ್ಲಾಡ್ಸೋಕ್ಕಾಗಲ್ಲ. ದೇವ್ರು ಒಳ್ಳೇದು ಮಾಡಲಿ ತಾಯಿ. ಶುಭವಾಗ್ಲವ. ಗೋವಿಂದ. ನೋಡಿ, ಈ ಹೆಣ್ಮಗಳು ಕತೆ ಭಾಳ ಹಿಂದೆ 270ನೇ ಎಪಿಸೋಡಲ್ಲೋ ಏನೋ, ಗಂಡ ಇಲ್ಲ, ಮಗ ಇದ್ದಾರೆ ಒಬ್ಬರು, ಇದರ ನಡುವೆ ಕೆಲವು ಕಾಮುಕರ ಕಾಟ ಎಲ್ಲವನ್ನು ದಾಟಿ ಇವತ್ತು ಒಂದು ಮನೆ ತಗೊಂಡಿದ್ದಾರೆ, ಮಗನ ಓದಿಸ್ತಾ ಇದ್ದಾರೆ, ಕಷ್ಟಪಟ್ಟು ಟೈಲರಿಂಗ್ ಮಾಡ್ತಾರೆ ಅಥವಾ ಕಾಫಿ ಟೀ ಮಾರ್ತಾರೆ. ನೋಡಿ, ಬದುಕಬೇಕು ಅಂತ ನಿಂತಾಗ 1000 ದಾರಿ ಇದ್ದಾವೆ. ಅದೇನೇ ಇರಲವ, ದೇವ್ರು ನಿನ್ನನ್ನು ಚೆನ್ನಾಗಿಡಲಿ, ಆರೋಗ್ಯ ಕಾಪಾಡ್ಕೊ, ಭಗವಂತನನ್ನು ನಂಬು, ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಲಿ.